ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಎಂದಿನಂತೆ ತಮ್ಮೆಲ್ಲರಿಗೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾಡಿನ ಎಲ್ಲ ಕಡೆ ಉತ್ತಮವಾದ ಮಳೆ ಆಗ್ತಾ ಇದೆ, ಎಲ್ಲ ಕಡೆ ತಂಪು ತಂಪಾದ ವಾತಾವರಣ ಇದೆ, ಚುಮು ಚುಮು ಚಳಿ ಕೂಡ ಇದೆ, ಬೆಳಗ್ಗೆ ಬೆಳಗ್ಗೆನೆ ಜುಬುರಾಗಿ ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇದೆ. ಸೊ ಎಲ್ಲರೂ ಕೂಡ ಹುಷಾರಾಗಿರಿ, ಮಳೆಯಲ್ಲಿ ನೆನೆಸ್ಕೊಂಡು ಆರೋಗ್ಯನ ಕೆಡಿಸ್ಕೋಬೇಡಿ. ಏಕೆಂದರೆ ಮುಂದಿನ 5-6 ದಿನಗಳ ಕಾಲ ಒಳ್ಳೆ ಮಳೆ ಆಗತ್ತೆ ಅಂತೇಳಿ ಹವಾಮಾನ ಇಲಾಖೆ ಈಗ ಆಲ್ರೆಡಿ ತಿಳಿಸಿದೆ. ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಯಾರೆಲ್ಲ ಆನಿವರ್ಸರಿಗಳನ್ನು ಆಚರಿಸ್ಕೊಳ್ತಾ ಇದ್ದಾರೆ, ಮತ್ತು ಯಾರೆಲ್ಲ ಮದುವೆ ಸಮಾರಂಭಗಳಲ್ಲಿ ಬ್ಯುಸಿ ಆಗಿದ್ದಾರೆ, ಅವರೆಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ಯಾರ್ಯಾರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅಂತ ನೋಡೋಣ. ಯಾರೆಲ್ಲ ಕಾಲ್ ಮಾಡ್ತಾರೆ, ಯಾರೆಲ್ಲ ತಮ್ಮ ಸ್ನೇಹಿತರಿಗೆ ತಮ್ಮ ಸಂಬಂಧಿಕರಿಗೆ ವಿಶ್ ಮಾಡ್ತಾರೆ ನೋಡೋಣ. ಅದ್ರ ಜೊತೆಗೆ ವಿಶೇಷವಾಗಿ ಇವತ್ತು ವಿಶ್ವ ಕ್ಯಾಮ್ರಾ ದಿನ ಇದೆ. ನಾವೆಲ್ಲರೂ ಚೆನ್ನಾಗಿ ಕಾಣಬೇಕು ಅಂಥೇಳಿ ಆಲ್ವೇಸ್ ಡ್ರೆಸ್ ಮಾಡಿಕೊಂಡು ಒಂದು ಕ್ಯಾಮ್ರಾ ಮುಂದೆ ಸ್ಮೈಲ್ ಕೊಡ್ತೀವಿ, ಒಂದು ಫೋಸ್ ಕೊಡ್ತೀವಿ. ಇತ್ತೀಚೆಗಂತೂ ಸೆಲ್ಫಿಯ ಒಂದು ಟ್ರೆಂಡ್ ತುಂಬ ಚೆನ್ನಾಗಿದೆ. ಸೊ ಆ ಎಲ್ಲ ವಿಚಾರಗಳನ್ನ ಮಾತಾಡ್ತಾ ಎಂದಿನಂತೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಮುದ್ದಾದ ಮನಸ್ಸುಗಳಿಗೆ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ವಿಶೇಷವಾಗಿ ನಾನು ಯಾವತ್ತೂ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಾವು ಕೇವಲ ನಮ್ಮ ಬರ್ಡೇಗೆ ಅಷ್ಟೇ ಅಲ್ಲ, ನಮ್ಮ ಸ್ನೇಹಿತರ ಬರ್ಡೇಗೆ, ನಮ್ಮ ಫ್ರೆಂಡ್ಸ್ ಬರ್ಡೇಗೆ, ನಮ್ಮ ರಿಲೇಟಿವ್ಸ್ ಬರ್ಡೇಗೆ, ಅಪ್ಪ ಅಮ್ಮನ ಬರ್ಡೇಗೆ, ಅಣ್ಣ ತಮ್ಮಂದ್ರ ಅಕ್ಕ ತಂಗಿದರ ಬರ್ಡೇಗೂ ಕೂಡ ನಾವು ವಿಶೇಷನ ತಿಳಿಸ್ಬೋದು. ನೀವು ಮಾಡಬೇಕಾಗಿರೋದಿಷ್ಟು ನಿಮ್ಮ ಒಂದು ಬ್ಯೂಟಿಫುಲ್ ಫೋಟೋಗ್ರಾಫ್ನ ನಮ್ಮ ಒಂದು V1 ವಾಹಿನಿಯ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಡಿ. ಆ ಫೋಟೋವನ್ನು ನಾವು ಟಿ ವಿ ಪರದ ಮೇಲೆ ತೋರಿಸ್ತಾ ಅವರಿಗೆ ಒಂದು ಶುಭಾಶಯಗಳನ್ನು ತಿಳಿಸೋಣ. ಅದ್ರ ಜೊತೆಗೆ ಯಾರೆಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದ್ದಾರೆ, ಅದು ಈಗ ಪುಸ್ತಕ, ಯಾಕೆಂದರೆ ಈಗ ತಾನೇ ಶಾಲೆ ಪ್ರಾರಂಭ ಆಗೋದ್ರಿಂದ ಮಕ್ಕಳಿಗೆ ಪುಸ್ತಕ ಕೊಡಿಸೋದಿರ್ಬೋದು, ಮಕ್ಕಳಿಗೆ ಸ್ಕೂಲ್ ಡ್ರೆಸ್ ಕೊಡಿಸೋದಿರ್ಬೋದು, ಯೂನಿಫಾರ್ಮ್ಸ್ ಕೊಡಿಸೋದಿರ್ಬೋದು, ಅಥವಾ ಶೂ ಸ್ಲಿಪ್ಪರ್ಸ್ಗಳನ್ನ ಕೊಡಿಸೋದಿರ್ಬೋದು, ಅಥವಾ ಅವರಿಗೆ ಅಗತ್ಯ ಇರತಕ್ಕಂಥ ಸ್ಕೂಲ್ನ ಫೀಸ್ ಕಟ್ಟೋದಾಗಿರ್ಬೋದು, ಯಾವುದೇ ಒಂದು ಒಳ್ಳೆಯ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿದ್ದಾದರೆ ದಯವಿಟ್ಟು ಆ ವಿಚಾರವನ್ನು ನಮ್ಮ ಗಮನಕ್ಕೆ ತೊಗೊಂಬನ್ನಿ. ಅದನ್ನು ನಮ್ಮ V1 ವಾಹಿನಿಯ ಮೂಲಕ ನಾವು ಪ್ರಚಾರ ಮಾಡೋಣ ಮತ್ತು ಇನ್ನಷ್ಟು ಜನರಿಗೆ ಪ್ರೇರೇಪಣೆ ನೀಡೋಣ. ಅವರು ಕೂಡ ಆ ರೀತಿಯ ಒಂದು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ಆರ್ಥಿಕವಾಗಿ ಹಿಂದುಳಿತಕ್ಕಂಥವ್ರಿಗೆ, ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ, ಯಾಕೆಂದರೆ ಕೋವಿಡ್ ಟೈಮಲ್ಲಿ ಸಾಕಷ್ಟು ಜನ ತಮ್ಮ ಕುಟುಂಬದವ್ರನ್ನ, ತಮ್ಮ ಅಪ್ಪ ಅಮ್ಮಂದಿರನ್ನ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆ ಇದೆ. ಸೊ ಅವ್ರಿಗೆಲ್ಲರೂ ಕೂಡ ಒಂದು ಬಾಳಿಗೆ ಬೆಳಕಾಗ್ತದೆ. ನೊಂದವರ ಬಾಳಲ್ಲಿ ಈ ಮೂಲಕ ನಾವೆಲ್ಲ ಒಂದು ಬೆಳಕಿನ ಆಶಾಕಿರಣವಾಗೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಒಂದು ಸಮಾಜಮುಖಿಯಾಗಿರ್ತಕ್ಕಂಥ ಯಾವುದೇ ಒಂದು ಒಳ್ಳೆ ಇನ್ಫಾರ್ಮೇಷನ್ ನಡೀತಾ ಇದ್ದರೆ ದಯವಿಟ್ಟು ನಾವು ಸಾಧ್ಯವಾದಷ್ಟು ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮನ್ನು ಮೀರಿ ಯಾವುದಾದ್ರೂ ವಿಚಾರಗಳು ನಿಮ್ಮ ಬಳಿ ಇದ್ದರೆ, ನಿಮ್ಮ ಗೊತ್ತಿದ್ದರೆ ದಯವಿಟ್ಟು ನಮ್ಗೆ ಅದನ್ನು ತಿಳಿಸಿ. ನಾವು ಆ ಮೂಲಕ ಅದನ್ನು ಪ್ರಚಾರ ಮಾಡಿ ಎಲ್ಲ ಒಂದು ಒಳ್ಳೆ ಮೆಸೇಜ್ ನಮ್ಮ ಸಂಪೂರ್ಣ ದಾವಣಗೆರೆ ಜಿಲ್ಲೆಗೆ ಅಷ್ಟೇ ಅಲ್ಲ, ಕರ್ನಾಟಕದ ಎಲ್ಲರೂ ಗೊತ್ತಾಗೋ ಹಾಗೆ ಮಾಡೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಂದು ಬೆಳಗಿನ ಸಂಭ್ರಮದ ವಿಚಾರ ನನಗೆ ತಿಳಿದು ಬಂದಿದ್ದೇನು ಅಂದರೆ, ಭದ್ರಾ ಡ್ಯಾಮ್ ನಿನ್ನೆ ಒಂದೇ ದಿವಸಕ್ಕೆ 3.5 ಅಡಿಯಷ್ಟು ನೀರು ಹೆಚ್ಚಿಗೆ ಆಗಿದೆಂತೆ. ಸೊ ನಿಜಕ್ಕೂ ಇದು ತುಂಬ ಸಂತಸದ ವಿಚಾರ. ಯಾಕೆಂದರೆ ಭದ್ರಾ ಡ್ಯಾಮ್ನ ನಂಬಿಕೊಂಡು ಈ ಭಾಗದ ಸಾವಿರಾರು ಲಕ್ಷಾಂತರ ಜನರು ಜೀವನ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲರ ಮೊಗದಲ್ಲಿ ನಗು ನೋಡಬೇಕು ಅಂದರೆ ಈ ಭದ್ರಾ ಡ್ಯಾಮ್ ಪ್ರತಿ ವರ್ಷ ತುಂಬಲೇಬೇಕು. ಸೊ ಆ ನಿಟ್ಟಿನಲ್ಲಿ ಭದ್ರಾ ಡ್ಯಾಮ್ಗೆ ತುಂಬ ಒಳ್ಳೆ ನೀರು ಹರಿದು ಬರ್ತಾ ಇದೆ. ಅದು ನಿಜಕ್ಕೂ ನಮ್ಮೆಲ್ರಿಗೂ ಸಂತಸದ ವಿಚಾರ ಅಂಥೇಳಿ ನಾನಂತೂ ಭಾವಿಸ್ತೇನೆ. ಸೊ ಇನ್ನಷ್ಟು ಒಳ್ಳೆ ಮಳೆ ಆಗಲಿ, ಅದ್ರ ಜೊತೆಗೆ ಆದಷ್ಟು ಬೇಗ ಭದ್ರಾ ಡ್ಯಾಮ್ ತುಂಬಿ ರೈತರ ಮುಖದಲ್ಲಿ ಸದಾ ನಗು ತುಂಬಿರಲಿ ಅಂಥೇಳಿ ನಾನು ಕೇಳ್ಕೊಳ್ತಾ, ಒಂದಷ್ಟು ಕೆಲಸದ ವಿಚಾರಗಳನ್ನು ನಾನು ಕೂಡ ಹೇಳ್ತಾ ಇದ್ದೀನಿ. ಜಾಬ್ ಅಲರ್ಟ್ಸ್, ಸಾಕಷ್ಟು ಜನ ಡಿಗ್ರಿಯನ್ನು ಮುಗಿಸಿರ್ತೀರಿ, ಇಂಜಿನಿಯರಿಂಗನ್ನು ಮುಗಿಸಿರ್ತೀರಿ, ಡಿಪ್ಲೊಮಾ ಮುಗಿಸಿರ್ತೀರಿ, ಕೆಲಸದ ನಿರೀಕ್ಷೆಯಲ್ಲಿರ್ತೀರಿ, ಎಲ್ಲೋ ಒಂದು ಕಡೆ ಸರಿಯಾದ ಇನ್ಫಾರ್ಮೇಷನ್ ಇಲ್ಲ ಅಂದರೂ ಕೂಡ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನನ್ನ ಒಂದು ಬಳಿ ಇರತಕ್ಕಂಥ ಜಾಬ್ ಅಲರ್ಟ್ಸ್ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ದಾವಣಗೆರೆ ಸುತ್ತಮುತ್ತ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಏನೆಲ್ಲ ವಿಶೇಷತೆಗಳು ನಡೀತಾ ಇದೆ, ಅದನ್ನು ಕೂಡ ನಾನು ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಆ್ಯಸ್ ಯೂಶುವಲ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಎಲ್ಲರೂ ಕೂಡ ಹೊರಗಡೆ ಟ್ರಿಪ್ ಹೋಗೋ ಒಂದು ವಿಚಾರದಲ್ಲಿರ್ತೀರಿ. ಒಂದು ವೀಕೆಂಡ್ ಮಸ್ತಿ ಮಾಡೋ ಒಂದು, ಅಥವಾ ಹೊರಗಡೆ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಬೇಕು, ಜಾಲಿ ಟ್ರಿಪ್ ಹೋಗಬೇಕು ಅಂತ ಇರ್ತೀರಿ. ಸೊ ದಯವಿಟ್ಟು ಮಳೆಯ ಗಾಲ ಆಗಿರೋದ್ರಿಂದ ಹುಷಾರಾಗಿ ಡ್ರೈವ್ ಮಾಡಿ, ಕೇರ್ಫುಲ್ಲಾಗಿ ಎಲ್ಲ ನಿಮಗೆ ಅಗತ್ಯ ಇರತಕ್ಕಂಥ ಒಂದು ಬಟ್ಟೆ ಸರಂಜಾಮುಗಳನ್ನ ತೆಗೆದುಕೊಂಡು ಹೋಗೋದನ್ನು ಮರೆಯಬೇಡಿ ಟ್ರಿಪ್ನಲ್ಲಿ. ಆದರೆ ದಯವಿಟ್ಟು ಎಲ್ಲಿ ಅಪಾಯ ಇದೆ, ಅಥವಾ ಎಲ್ಲಿ ಸರ್ಕಾರದವರು ಅಥವಾ ಸಂಘ ಸಂಸ್ಥೆಗಳು ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಅಪಾಯ ಇದೆ ಅಂಥೇಳಿ, ಅದು ನದಿಗೆ ಇಳಿಯೋದಾಗಿರ್ಬೋದು, ಅಥವಾ ಅಲ್ಲಿ ಒಂದು ಸೆಲ್ಫಿಗಳಿಗೆ ನೀವು ಹೋಗೋದಾಗಿರ್ಬೋದು, ರೀಲ್ಸ್ ಮಾಡೋದಕ್ಕೆ ಹೋಗೋದಾಗಿರ್ಬೋದು, ದಯವಿಟ್ಟು ಅಂಥ ಅಪಾಯಗಳಿಗೆ ಕೈ ಹಾಕಬೇಡಿ. ಏಕೆಂದರೆ ಸಾಕಷ್ಟು ಜೀವಹಾನಿ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸ್ಟುಪಿಡ್ ರೀಲ್ಸ್ ಮಾಡೋದಕ್ಕೆ ಹೋಗಿನೇ ಆಗ್ತಾ ಇದೆ. ಅದರಲ್ಲೂ ಕೂಡ ಯೂತ್ಸ್ ಇಂಥ ಒಂದು ರೀಲ್ಸ್ ಮಾಡೋದಕ್ಕೆ ಹೋಗಿ ಸಾಕಷ್ಟು ಜನ ಬಲಿಯಾಗ್ತಿದ್ದಾರೆ. ಸೊ ದಯವಿಟ್ಟು ಅಂಥ ಅಪಾಯಕಾರಿಯಾಗಿರ್ತಕ್ಕಂಥ ಸಾಹಸಗಳಿಗೆ ಕೈ ಹಾಕಬೇಡಿ. ಏಕೆಂದರೆ ನೀವು ಕೇವಲ ನಿಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಈ ದೇಶಕ್ಕೂ ಕೂಡ ಆಸ್ತಿ ಅನ್ನೋದನ್ನು ಮರಿಬೇಡಿ. ಎಲ್ಲರೂ ಕೂಡ ಜವಾಬ್ದಾರಿಯಾಗಿ ವರ್ತಿಸಿ ನಮ್ಮ ಒಂದು ಸಮಾಜಕ್ಕೆ ಕೊಡುಗೆಯಾಗಿ ಬದುಕೋದನ್ನು ನಾವೆಲ್ಲರೂ ಕಲಿಯೋಣ ಅಂತ ಕೇಳ್ಕೊಳ್ತಾ ಇದ್ದೀನಿ.
ಸೊ ಅದ್ರ ಜೊತೆಗೆ ನಾವೆಲ್ಲ ರಸ್ತೆ ದಾಟುವಾಗ ಸ್ವಲ್ಪ ಹುಷಾರಾಗಿರಬೇಕು. ಏಕೆಂದರೆ ನಿನ್ನೆ ನಡೆದಂಥ ಒಂದು ಭೀಕರ ಅಪಘಾತದ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತು ಕೂಡ ಶಾಲೆ ಇರೋದ್ರಿಂದ ಎಲ್ಲ ಮಕ್ಕಳು ಅವಸರವಾಗಿ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಇನ್ನೇನು 12 ಗಂಟೆಗೆ 11:15 ಎಲ್ಲ ಮಕ್ಕಳ ಶಾಲೆ ಬಿಡುತ್ತೆ. ಆ ಮಕ್ಕಳಿಗೆ ಹೊಟ್ಟೆ ಹಸ್ತಿರುತ್ತೆ. ಸೊ ಅವಸರವಾಗಿ ಮನೆ ಕಡೆ ಹೋಗ್ತಿರ್ತಾರೆ. ಸೊ ದಯವಿಟ್ಟು ವಾಹನ ಚಾಲಕರು ಯಾರೆಲ್ಲ ವಾಹನ ಚಾಲನೆ ಮಾಡ್ತೀರಿ, ದಯವಿಟ್ಟು ನಿಧಾನವಾಗಿ ವಾಹನ ಮಾಡಿ ಅಟ್ಲೀಸ್ಟ್ ಆ ಸ್ಕೂಲ್ ಟೈಮಿಂಗ್ಸಲ್ಲಿ ಒಂದಷ್ಟು ಎಚ್ಚರಿಕೆಯಿಂದ ವಾಹನಗಳನ್ನು ಓಡಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ಇವತ್ತು ಕ್ಯಾಮ್ರಾ ಹಿಡ್ಕೊಂಡು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಆ ಎಲ್ಲ ಕ್ಯಾಮ್ರಾಮ್ಯಾನ್ಗಳಿಗೆ, ಫೋಟೋಗ್ರಾಫರ್ಸ್ಗಳಿಗೆ, ವಿಡಿಯೋಗ್ರಾಫರ್ಸ್ಗಳಿಗೆ ಎಲ್ಲರೂ ಕೂಡ ಮತ್ತೊಮ್ಮೆ ವಿಶ್ವ ಕ್ಯಾಮ್ರಾ ದಿನದ ಶುಭಾಶಯಗಳನ್ನ ತಿಳಿಸ್ತಾ ಒಂದಷ್ಟು ಜಿಲ್ಲೆಯಲ್ಲಿ ಏನಾಗ್ತಾಯಿದೆ ನೋಡ್ಕೊಂಬರೋಣ. ಒಂದಷ್ಟು ವಿಚಾರಗಳನ್ನ ಏನು ನಾನು ಕಲೆಕ್ಟ್ ಮಾಡ್ಕೊಂಬಂದಿದ್ದೀನಿ ಅದನ್ನು ತಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದಾಗಿ ನಾನು ಈ ಸಂದರ್ಭಗಳಲ್ಲಿ ಹೇಳ್ತಾ ಇದ್ದೆ, ಆಲ್ರೆಡಿ ಭದ್ರಾ ಒಂದು ಡ್ಯಾಮ್ ನೀರಿನ ಮಟ್ಟ 3.5 ಅಡಿಯಷ್ಟು ಹೆಚ್ಚಾಗಿದೆ. ಸೊ ಒಳಹರಿವು ಕೂಡ ತುಂಬ ಹೆಚ್ಚಿಗೆ ಮಟ್ಟದಲ್ಲಿ ಬರ್ತಾ ಇದೆ. ಅದನ್ನೆಲ್ಲ ನಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್. ಸೊ ಅದು ಹಾಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಕೆಲಸದ ವಿಚಾರವನ್ನೇ ತೊಗೊಂಡ್ಬಿಡ್ತಾ ಇದ್ದೀನಿ. ಜಿಲ್ಲಾ ವ್ಯಾಪ್ತಿಯಲ್ಲಿ 206 ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳನ್ನು ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ. ಆ ಒಂದು ಗ್ರಂಥಾಲಯಗಳಲ್ಲಿ ಪ್ರಸ್ತುತ ಖಾಲಿ ಇರುವ 16 ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಿಕ್ಕೆ 29ನೇ ತಾರೀಕು ಒಂದು ಕಾಲ್ ಫಾರ್ ಮಾಡಿದ್ದಾರೆ. ಖಾಲಿ ಇರುವ ಹುದ್ದೆಗಳು ರಾಜಗೊಂಡನಹಳ್ಳಿ, ಬೇತೂರು, ಕೊಂಡಜ್ಜಿ, ಹೆಬ್ಬಾಳು, ಕಬ್ಳ, ಉಕ್ಕಡಗಾತ್ರಿ, ಹಳೇಬಾತಿ, ಪಾಂಡೋಮಟ್ಟಿ, ಕಂದನಕೋವಿ, ಕಕ್ಕರಗೊಳ್ಳ, ಬನ್ನಿಕೋಡು, ವಡೆಯರಹತ್ತೂರು, ಒಬವನಾಯಕನಹಳ್ಳಿ ಮತ್ತು ದೊಡ್ಡಬಿಗೆರೆ, ಅಣಜಿ, ಗುಡಾಳು ಇಲ್ಲೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ. ಆಸಕ್ತ ಅಭ್ಯರ್ಥಿಗಳು ತಮ್ಮೆಲ್ಲ ದಾಖಲಾತಿಗಳನ್ನು ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಅಥವಾ ಜಿಲ್ಲಾ ಪಂಚಾಯತ್ನ ಕೊಠಡಿ ಸಂಖ್ಯೆ 25ರಲ್ಲಿ ಹೋಗ್ಬಿಟ್ಟು ನೀವು ಜುಲೈ 20ರೊಳಗಡೆ ಇಲ್ಲಿ ಡೀಟೇಲ್ಸನ್ನು ಕೊಡ್ಬೋದು ಅಂತ ಹೇಳಿದ್ದಾರೆ. ಇದಕ್ಕೊಂದು ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಅವರ ಒಂದು ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಇದು 08192226655. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 08192226655. ಸೊ ಯಾರೆಲ್ಲ ಗ್ರಂಥಾಲಯಕ್ಕೆ ಸಂಬಂಧಪಟ್ಟಂಥ ಹುದ್ದೆಯ ನಿರೀಕ್ಷೆಯಲ್ಲಿದ್ದರೆ ದಯವಿಟ್ಟು ಹೋಗಿ ಇಲ್ಲಿ ಒಂದು ಕಾಂಟ್ಯಾಕ್ಟನ್ನು ಮಾಡಿ. ಸೊ ನಿಮ್ಮ ಊರುಗಳಲ್ಲೇ ನಿಮ್ಗೊಂದು ಒಳ್ಳೆ ಜಾಬ್ ಸಿಗೋ ಆಪರ್ಚುನಿಟಿ ಇದೆ, ಅದನ್ನು ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಯಾರೆಲ್ಲ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಜಾಬ್ನ ನಿರೀಕ್ಷೆಯಲ್ಲಿದ್ದೀರಿ ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಬನಶಂಕರಿ, ಬ್ಯಾಂಗ್ಳೂರ್ ಅಲ್ಲಿ ಮತ್ತು ಮೈಸೂರು, ಮ್ಯಾಂಗ್ಳೂರು, ದಾವಣಗೆರೆ, ಬೆಳ್ಳಾರಿ ಈ ಒಂದು ಎಲ್ಲ ಭಾಗಗಳಲ್ಲಿ ಖಾಲಿ ಹುದ್ದೆ ಇದೆ. ಕಂಪ್ನಿ ಹೆಸರು ಬಂದುಬಿಟ್ಟು ಮೆಡ್ಲೆ ಕಂಪ್ನಿಯಲ್ಲಿ ಈ ಜಾಬ್ ಆಪರ್ಚುನಿಟೀಸ್ ಇದೆ. ದೀಪಕ್ ಅಂತಕ್ಕಂಥವ್ರು ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿದ್ದಾರೆ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. 9845317466. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದೇ ರೀತಿ ಅಟ್ಲೀಸ್ಟ್ 6 ಮಂತ್ಸ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಈ ಎಲ್ಲ ಏರಿಯಾಗಳಲ್ಲಿ ಜಾಬ್ ಖಾಲಿ ಇದೆ. 29 ವರ್ಷ ಆಗಿರಬೇಕು ಮತ್ತು ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಅದು BCom, BSc, B.Pharma ಆಗಿದ್ದರೆ ತುಂಬ ಒಳ್ಳೆಯದು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೆಡ್ಲೆ ಫಾರ್ಮಾಸ್ಯೂಟಿಕಲ್ಸ್ ಆಸ್ಟ್ರೋಕೇರ್ ಡಿವಿಷನ್ನಲ್ಲಿ ಈ ಭಾಗಗಳಲ್ಲಿ ಮತ್ತೊಮ್ಮೆ ಹೇಳ್ತಿದ್ದೀನಿ, ಬನಶಂಕರಿ, ಮೈಸೂರು, ಮ್ಯಾಂಗ್ಳೂರು, ದಾವಣಗೆರೆ, ಬೆಳ್ಳಾರಿಯಲ್ಲಿ ಹುದ್ದೆ ಖಾಲಿ ಇದೆ. 29 ವರ್ಷದ ಒಳಗಡೆ ಇರತಕ್ಕಂಥವ್ರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿ ಇನ್ನೊಂದು ಜಾಬ್ ಅಲರ್ಟ್ ಇದೆ, ಅದೊಂದು ಹೇಳಿಬಿಡ್ತೀನಿ. ಅದರ ಜೊತೆಗೆ ನಿನ್ನೆ ರಾಷ್ಟ್ರಪತಿಯವರು ಒಂದು ವಿಶೇಷವಾಗಿರ್ತಕ್ಕಂಥ ಆಯುಷ್ಮಾನ್ ಭಾರತನ್ನು ವಿಸ್ತರಣೆ ಮಾಡಿಬಿಟ್ಟು ಒಂದು ಘೋಷಣೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಅಧಿಕೃತವಾಗಿ ತನ್ನ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಸಂಸತ್ತಿನಲ್ಲಿ ಈ ಒಂದು ಘೋಷಣೆಯನ್ನು ಮಾಡಿದೆ. ಇದು ಫ್ರೀ ಆಗಿದೆ. 70 ವರ್ಷ ದಾಟಿರ್ತಕ್ಕಂಥ ಭಾರತದ ಎಲ್ಲ ಪ್ರಜೆಗಳಿಗೆ ಉಚಿತ ಚಿಕಿತ್ಸೆ ಅಂಥೇಳಿ ರಾಷ್ಟ್ರಪತಿಯವರು ನಿನ್ನೆ ಇದನ್ನು ಘೋಷಣೆ ಮಾಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಗುರುವಾರ ಸಂಸತ್ನಲ್ಲಿ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಮಾತಾಡುವಾಗ ಇದನ್ನು ಹೇಳಿದ್ದಾರೆ. ಸರ್ಕಾರವು ಆರೋಗ್ಯ ಕ್ಷೇತ್ರದಲ್ಲಿ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಅದರ ಅನ್ವಯ 70 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲ ವೃದ್ಧರು ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಉಚಿತ ಚಿಕಿತ್ಸೆಯ ಪ್ರಯೋಜನವನ್ನು ಪಡೆಯುತ್ತಾರೆ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ 70 ವರ್ಷ ದಾಟಿದಿರಿ, ಸೊ ನಿಮಗೆ ಒಂದು ವೆರಿ ಗುಡ್ ನ್ಯೂಸ್. ಯಾಕೆಂದರೆ 70 ವರ್ಷ ದಾಟಿದ ನಂತರ ಆರೋಗ್ಯದಲ್ಲಿ ಸಮಸ್ಯೆ ಕಾಣ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಈ ಒಂದು ಮೆಸೇಜನ್ನು ದಯವಿಟ್ಟು ತಾವೆಲ್ಲರೂ ಗಮನವಹಿಸಿ, ಯಾರೆಲ್ಲ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗೆ ಇದನ್ನು ತಿಳಿಸಿ.
ತಮ್ಮ ಹತ್ರ ಏನಾದರೂ ತಾವು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ಅಂದರೆ ಈಗಲೇ ಕಾರ್ಡನ್ನು ಮಾಡಿಸ್ಕೊಳ್ಳಿ. 70 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, 70 ವರ್ಷ ಮತ್ತು 70 ವರ್ಷ ಮೇಲ್ಪಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಆಯುಷ್ಮಾನ್ ಭಾರತ್ ಯೋಜನೆಯಡಿಯಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆಯನ್ನು ನೀಡ್ತಾರೆ ಕೇಂದ್ರ ಸರ್ಕಾರದವರು. ಈ ಘೋಷಣೆಯನ್ನು ಸ್ವತಃ ರಾಷ್ಟ್ರಪತಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ನಿನ್ನೆ ಸಂಸತ್ನಲ್ಲಿ ಜಂಟಿ ಅಧಿವೇಶನದಲ್ಲಿ ಹೇಳಿದ್ದಾರೆ. ಸೊ ಎಲ್ಲರಿಗೂ ಗುಡ್ ನ್ಯೂಸ್. ಎಲ್ಲರ ಪರವಾಗಿ ಯಾರೆಲ್ಲ 70 ವರ್ಷ ದಾಟಿದ್ದಾರೆ ಅವರೆಲ್ಲರ ಪರವಾಗಿ ನಾವು ಒಮ್ಮೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನ ಹೇಳೋಣ. ಅದೇ ರೀತಿ ಆವರಗೆರೆ, ಭಾರತ್ ಕಾಲೋನಿ, ಬಸ್ಸಾಪುರ ರಾಜಕಾಲುವೆಗಳಲ್ಲಿ ಈಗಾಗಲೇ ಸಾಕಷ್ಟು ಹೂಳು ತುಂಬಿಕೊಂಡಿದೆ ಅಂಥೇಳಿ ಪದೇ ಪದೇ ಕಂಪ್ಲೇಂಟ್ ಬರ್ತಾ ಇತ್ತು. ಆ ಒಂದು ನಿಟ್ಟಿನಲ್ಲಿ ಮೇಡಮ್ ಅವರು ತುಂಬ, ರೇಣುಕಾ ಅವರು ಆಯುಕ್ತರು ತುಂಬ ಆ್ಯಕ್ಟಿವ್ ಆಗಿ ಅವರೇ ಸ್ವತಃ ಹೋಗಿ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಅದನ್ನು ಕಟ್ಟುನಿಟ್ಟಿನಲ್ಲಿ ಎಲ್ಲ ರೀತಿಯಿಂದ ಹೂಳೆತ್ತೋದ್ರ ಮೂಲಕ ಆ ನೀರು ಸರಾಗವಾಗಿ ಹಾಗೆ ಅಲ್ಲಿ ಯಾವುದೇ ರೀತಿ ಕಾಯಿಲೆಗಳಿಗೆ, ತೊಂದರೆಗಳಿಗೆ ಈಡಾಗದಿರೋ ನೋಡ್ಕೋಬೇಕು ಅಂಥೇಳಿ ನಿನ್ನೆ ಸ್ವತಃ ಸ್ಪಾಟ್ ವಿಸಿಟನ್ನು ಮಾಡಿ ಅವರು ಒಂದು ಒಳ್ಳೆ ಸ್ಟೆಪ್ಸನ್ನು ತೆಗೆದುಕೊಂಡಿದ್ದಾರೆ. ತಮ್ಮ ಜೊತೆಗೆ ತಮ್ಮೆಲ್ಲ ಸಿಬ್ಬಂದಿ ಏನಿದ್ರು ಆ ಸಿಬ್ಬಂದಿನ ಕರ್ಕೊಂಡು ಹೋಗ್ಬಿಟ್ಟು ಸ್ಪಾಟ್ ವಿಸಿಟ್ ಮಾಡಿ ಅಲ್ಲಿ ಆದಷ್ಟು ಬೇಗ ಹೂಳೆತ್ತೋ ಹಾಗಾಗಬೇಕು ಮತ್ತು ಸಾರ್ವಜನಿಕ ಅದರಿಂದ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದನ್ನು ಕಟ್ಟುನಿಟ್ಟಿನ ಅವರು ಆದೇಶವನ್ನು ಹೊರಡಿಸಿದ್ದಾರೆ. ಅದೇ ರೀತಿ ಒಂದು ರೈತರಿಗೆ ಗುಡ್ ನ್ಯೂಸ್ ಇದೆ. 7 ಜಿಲ್ಲೆಗಳಲ್ಲಿ ಕೃಷಿ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದು ನಿಜಕ್ಕೂ ಒಂದು ಒಳ್ಳೆ ಗುಡ್ ನ್ಯೂಸ್. ನೋಡೋಣ ಯಾವ್ಯಾವ 7 ಜಿಲ್ಲೆಗಳಲ್ಲಿ ಆ ಒಂದು ಏನು ಕೃಷಿ ತರಬೇತಿ ಕೇಂದ್ರ ಇದೆ ಅದು ಉದ್ಘಾಟನೆ ಆಗ್ತಾ ಇದೆ ಅನ್ನೋದನ್ನು ನಾನು ಅನಂತರ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಚಾರವನ್ನು ಹೇಳಲೇಬೇಕು. ಏನು ಅಂದರೆ, ಭಾರೀ ಮಳೆಗೆ ಮಲೆನಾಡು ತತ್ತರಿಸಿ ಹೋಗಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ಈಗಾಗಲೇ ಅಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿದ್ದಾರೆ. ಈಗಾಗಲೇ 7 ಜನ ಈ ಮಳೆಯ ಅನಾಹುತಕ್ಕೆ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಆ ಭಾಗಕ್ಕೆ ಟ್ರಾವೆಲ್ ಮಾಡಬೇಕು ಅಂತ ಇದ್ದೀರಿ, ಮಲೆನಾಡು ಆಗಿರ್ಬೋದು ಅಥವಾ ಈ ಉಡುಪಿ, ಕುಂದಾಪುರ ಕಡೆ ಎಲ್ಲ ಏನು ಟ್ರಾವೆಲ್ ಮಾಡಬೇಕು ಅಂತೀರಿ, ದಯವಿಟ್ಟು ಅವರು ಹುಷಾರಾಗಿರಿ, ಪ್ರಿಕಾಷನ್ಸನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನನ್ನೆಲ್ಲ ರೈತರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಅಡಿಕೆ ಬೆಳೆಗಾರರಿಗೆ ಒಂದು ಗುಡ್ ನ್ಯೂಸ್ ಇದೆ. ಅದೇನು ಅಂದರೆ, ಬೆಳೆ ವಿಮೆ ನೋಂದಣಿಗೆ ಏನು ವಿಮಾ ಕಂತಿಗೆ ಅವರು ಡೆಡ್ಲೈನನ್ನು ಕೊಟ್ಟಿದ್ದರು ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರ ಒಂದು ದಿನಾಂಕವನ್ನು ಜುಲೈ 31ರವರೆಗೆ ಅವರು ರೈತರು ಪಾವತಿಸ್ಬೋದು ಅಂಥೇಳಿ ಅವರಿಗೆ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಸೊ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಗೆ ಏನು ವಿಮಾ ಕಂಪ್ನಿ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾವೆ ಅವರೆಲ್ಲರೂ ಕೂಡ ಜುಲೈ 31ರವರೆಗೆ ಈ ಒಂದು ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಅಡಿಕೆ ವಿಮೆ ಬೆಳೆಗಾರರೆಲ್ಲ ವಿಮೆ ಮಾಡಿಸ್ಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದೀರಿ, ದಯವಿಟ್ಟು ಈ ಒಂದು ಮೆಸೇಜನ್ನು ನೆನ್ಪಿಟ್ಕೊಳ್ಳಿ. ಜುಲೈ 31ರವರೆಗೂ ಕೂಡ ನೀವು ನಿಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸ್ಲಿಕ್ಕೆ ಅವಕಾಶ ಇದೆ. ಅದ್ರ ಜೊತೆಗೆ ಆಗುಂಬೆ ಘಾಟಿಯಲ್ಲಿ ಮುಂದಿನ 3 ತಿಂಗಳುಗಳ ಕಾಲ, ದಯವಿಟ್ಟು ಗಮನಿಸಿ, ಯಾರೆಲ್ಲ ಶಿವಮೊಗ್ಗ ಆಗುಂಬೆ ಘಾಟಿಯಲ್ಲಿ ಓಡಾಡ್ತಾ ಇರ್ತೀರಿ ಅಲ್ಲಿ ಮುಂದಿನ 3 ತಿಂಗಳುಗಳ ಕಾಲ, ಯಾಕೆಂದರೆ ಸ್ಲೈಡಿಂಗ್ ಆಗ್ತಾ ಇರುತ್ತೆ, ಗುಡ್ಡ ಕುಸಿತ ಆಗ್ತಾ ಇರುತ್ತೆ, ಏನಾದ್ರು ವಾಹನದ ಮೇಲೆ ಬಿದ್ದುಬಿಟ್ರೆ ವಾಹನ ಸಂಪೂರ್ಣವಾಗಿ ಕೊಚ್ಕೊಂಡು ಪೂರ ಪ್ರಪಾತಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಪ್ರಾಣ ಹಾನಿ ಆಗಬಾರ್ದು, ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಒಂದು ರಾಜ್ಯ ಸರ್ಕಾರದಿಂದ ಮತ್ತು ಸಾರಿಗೆ ಇಲಾಖೆಯಿಂದ ಕಟ್ಟುನಿಟ್ಟಿನ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಮುಂದಿನ 3 ತಿಂಗಳುಗಳ ಕಾಲ ಅಂದರೆ 15/9/2024ರವರೆಗೆ ಆಗುಂಬೆ ಘಾಟಿಯಲ್ಲಿ ಸಂಪೂರ್ಣ ವಾಹನ ಸಂಚಾರವನ್ನು ನಿರ್ಬಂಧಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಭಾರಿ ವಾಹನಗಳನ್ನು ನಿಷೇಧಿಸಿದೆ ಅಂತ ಹೇಳಿದ್ದಾರೆ. ಸಣ್ಣ ಪುಟ್ಟ ವಾಹನಗಳಿಗೆ ಅವರು ಒಂದು ವೇಳೆ ಪ್ರಾವಿಷನ್ ಕೊಟ್ಟರು ಕೊಡ್ಬೋದು. ಜಿಲ್ಲಾಧಿಕಾರಿಗಳು ಈ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಭಾರಿ ವಾಹನಗಳಿಗೆ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಅದ್ರ ಜೊತೆಗೆ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ, ಎಲ್ಲ ಕಡೆ ತಮಗೆ ಗೊತ್ತಿರೋ ಹಾಗೆ ಹೆಚ್ಚು ಮಳೆ ಆಗ್ತಾ ಇರೋದ್ರಿಂದ ಕೊಡಗಿನ ದುಬಾರಿ ಸಾಕಾಣೆ ಶಿಬಿರ ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಅದ್ರ ಜೊತೆ ಬೋಟಿಂಗನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಯಾರೆಲ್ಲ ಅಲ್ಲಿಗೆ ಹೋಗಬೇಕು ಅಂತಿದ್ದೀರಿ ಅಥವಾ ನಿರೀಕ್ಷೆ ಇಟ್ಕೊಂಡಿದ್ದೀರಿ ಅಲ್ಲಿ ಹೋಗಲಿಕ್ಕೆ, ಸೊ ದಯವಿಟ್ಟು ಅದನ್ನು ಗಮನಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ನಿಮ್ಮ ಮಧ್ಯೆ ಒಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಎಸ್ ಮೇಡಮ್, ತಮಗೆ ಶುಭೋದಯ. ಯಾರಿಗಾದ್ರೂ ಶುಭಾಶಯಗಳನ್ನ ತಿಳಿಸ್ಲಿಕ್ಕಿದೆಯಾ ಮೇಡಮ್? ಇಲ್ಲ ಸರ್. ಓಕೆ ಮೇಡಮ್, ಇವತ್ತು ವಿಶೇಷವಾಗಿ ವಿಶ್ವ ಕ್ಯಾಮ್ರಾ ದಿನ ಇದೆ. ಸೊ ನಾವೆಲ್ಲರೂ ಕ್ಯಾಮ್ರಾ ಮುಂದೆ ಸಾಕಷ್ಟು ಬಾರಿ ಚಿಕ್ಕಂದಿನಿಂದ ಇಲ್ಲಿವರೆಗೂ ಫೋಸ್ ಕೊಟ್ಟಿರ್ತೀವಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ಹೌದು ಸರ್, ಅದು ಒಂದು ಒಳ್ಳೆ ಆವಿಷ್ಕಾರನೇ. ಎಸ್ ಎಸ್, ಫಂಕ್ಷನ್ಗಳಲ್ಲಿ ಏನೇ ಮಾಡಿದ್ರೆ ಅದ್ರ ಫೋಟೋಸ್ ಮೆಮೊರಿ ಇರೋದು. ಹೌದು. ಸೊ ಮೆಮೊರಿ ಇರಲಿ. ಮೊದಲೆಲ್ಲ ಅಂದರೆ ಒಂದು ಫೋಟೋ ತೆಗಿಲಿಬೇಕಂದ್ರೆ ಎಷ್ಟೊಂದು ಕಾಸ್ಟ್ಲಿ ಇತ್ತು. ಇವಾಗ ಮೊಬೈಲ್ ಬಂದ್ಬಿಟ್ಟು ಏನಂದರೆ ನಾವು 1000 ಗಂಟಲೆ ಫೋಟೋ ತಗೊಳ್ತೀವಿ, ಅದು ಎಷ್ಟೊಂದು ಮೆಮೊರಿ ಆಗಿ ಹಾಗೆ ಉಳ್ಕೊಂಡ್ಬಿಡತ್ತಲ್ವಾ? ಎಸ್, ನಿಮ್ದು ಯಾವ್ದಾದ್ರು ಒಂದು ಬೆಸ್ಟ್ ಮೆಮೊರಿ ಹೇಳ್ಬೋದಾ ಮೇಡಮ್? ಸ್ಕೂಲ್ ಡೇಸಲ್ಲಿ ತೊಗೊಂಡ್ರೋ ಫೋಟೋಸ್ ಆಗಿರ್ಬೋದು, ಯಾಕೆಂದರೆ ಅವಾಗ ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಇರಲಿಲ್ಲ ಅಲ್ವಾ?
ಅವಾಗ ಒಂದು ಏನಾದ್ರು ಫಂಕ್ಷನ್ಗಳು ಬಂತು ಫೋಟೋ ತೋರಿಸ್ತಾರೆ ಅಂದ್ರೆ ಒಂದು ಸಂಭ್ರಮ ಅವಾಗ. ಹೌದು ಹೌದು, ಆ ಫೋಟೋಗೋಸ್ಕರನೇ ರೆಡಿ ಆಗೋದೇ ಒಂದು ಸಂಭ್ರಮ. ಬೊಟ್ಟಿಟ್ಕೊಳೋದೇನು, ಕೈಗಳಲ್ಲಿ ಬಳೆ ಇಟ್ಕೊಳೋದೇನು, ಸೊ ಅದಕ್ಕೆ ತಕ್ಕಂಗೆ ಸ್ಲಿಪ್ಪರ್ಗಳನ್ನ ಹಾಕೊಳೋದೇನು, ಆ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗಿರ್ತಕ್ಕಂಥ ಎಲ್ಲದನ್ನ ಹಾಕೊಂಡು ಕನ್ನಡಿ ಮುಂದೆ ಒಂದು ಗಂಟೆ ನಿಂತ್ಕೊಂಡು ಸಿಂಗಾರ ಮಾಡೋದ್ರಲ್ಲೇ ಒಂದು ಖುಷಿ ಇರುತ್ತೆ. ಹೌದು ಸರ್. ಓಕೆ, ಸೊ ನಿಮ್ದು ಯಾವ್ದಾದ್ರು ಒಂದು ಮೆಮೊರಿ ಶೇರ್ ಮಾಡ್ಬೋದಾ ಮೇಡಮ್, ನಿಮ್ಮ ಸ್ಕೂಲ್ ಡೇಸ್ ಅಥವಾ ಕಾಲೇಜ್ ಡೇಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ನಿಮ್ಗೆ ತುಂಬ ಇಷ್ಟ ಆದ್ರ ಜೊತೆ ನೀವು ತೆಗೆಸ್ಕೊಂಡಿರೋ ಫೋಟೋಸ್ ಬಗ್ಗೆ? ಅದೇ ಸರ್, ಗ್ರೂಪ್ ಫೋಟೋ ಸ್ಕೂಲ್ ವೇಕೇಟ್ ಮಾಡ್ಬೇಕಾದ್ರೆ ತೆಗಿಸ್ತಾರಲ್ಲ, ಹಾ ಹಾ ಹಾ, ಅದೇ ಎಸ್ ಮೆಮೊರಬಲ್ ಅಂತ. ಎಸ್. ಆ ಫೋಟೋಸ್ ಏನಾದ್ರು ಇಟ್ಕೊಂಡಿದ್ದೀರಾ ಮೇಡಮ್ ಇವಾಗಲೂ ಕೂಡ ನಿಮ್ಮ ಹತ್ರ? ಸರ್. ಓಕೆ, ಯಾವ ವರ್ಷ ತೆಗ್ಸಿದ್ದೆ ಮೇಡಮ್ ಅದು? ಬೈ SLC ಎಂಡ್ 93 ಯಾವಾಗ? 1993. 93? ಅಲ್ಲ 92. 92. ಓಕೆ, ಅಂದ್ರೆ SLC ಮುಗಿಯೋ ವರ್ಷನಾ ಅದು ನಿಮ್ದು? 10th ಮುಗಿದು. ಓಕೆ ಓಕೆ, ಯಾವ ಸ್ಕೂಲಲ್ಲಿ ಮೇಡಮ್ ತಾವು ಓದಿದ್ದು? ತಾಲೂಕು ಅಂತ ಚಳ್ಳಕೆರೆ ತಾಲೂಕು. ಹಾ ಹಾ ಹಾ, ಓಕೆ. ಸೊ ಆವಾಗ ನೀವು ಓದುವಾಗ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಸೇರಿ ಫೋಟೋಸ್ ತೆಗೆಸ್ಕೊಂಡಿದ್ರಿ ಅಂತ ಅನ್ಕೊಳ್ತೀನಿ. ಎಸ್, ಫೋಟೋಸ್ ಅವಾಗ ಅವಾಗ ನೋಡಿದ್ರೆ ತುಂಬಾ ಖುಷಿ ಆಗುತ್ತಲ್ಲ ಮೇಡಮ್ ಅವಾಗ? ಮಿಸ್ ಮಾಡ್ಕೊಂತಿದೀವಿ ಅಂತ ಅನ್ಸುತ್ತೆ. ಎಸ್ ಎಸ್, ಮಕ್ಕಳಿದ್ದಾಗ ಹೇಗಿದ್ವಿ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದ್ರು, ಇವಾಗ ಹೇಗಿದ್ದಾರೆ ಅನ್ನೋ ಒಂದು ಕುತೂಹಲ ಇದ್ದೇ ಇರುತ್ತೆ. ಎಸ್, ಫ್ರೆಂಡ್ಸ್ ಅವಾಗ ಅವಾಗ ಸಿಗ್ತಿರ್ತಾರೆ ಮೇಡಮ್, ಆ ಬ್ಯಾಚ್ ಮೇಟ್ಸ್ ಯಾರಾದ್ರು? ಸಿಗ್ತಿರ್ತಾರೆ, ಒಬ್ರು ಇಬ್ರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಓಕೆ ಓಕೆ, ಫೈನ್. ಸೊ ಮತ್ತೆ ವೀಕೆಂಡ್ ಈಗ ಎಲ್ಲ ಕಡೆ ಚೆನ್ನಾಗಿ ಮಳೆ ಆಗ್ತಾ ಇದೆ, ಸೊ ನಮ್ಮ ಭದ್ರಾ ಡ್ಯಾಮ್ ಕೂಡ ತುಂಬ್ತಾ ಇದೆ, ಏನ್ ಹೇಳ್ತೀರಿ ಮೇಡಮ್ ಅದ್ರ ಬಗ್ಗೆ? ಡ್ಯಾಮಿಗೆ ನೀರ್ ಬರ್ತಾ ಇದೆ ಅಂತ ಕೇಳಿದೆ ಸರ್. ಎಸ್ ಮ್ಯಾಮ್, ನಿನ್ನೆ ಒಂದ್ ದಿವಸ 3.5 ಅಡಿ ಬಂದಿದೆ. ಎಸ್, ಇನ್ನು ಮಳೆ ಚೆನ್ನಾಗಿ ಡ್ಯಾಮ್ ತುಂಬಿದ್ರೆ ಚೆನ್ನಾಗಿ. ಹೌದು ಹೌದು, ನಿಮ್ ಕಡೆ ಎಲ್ಲ ಮಳೆ ಚೆನ್ನಾಗಿ ಆಗ್ತಾ ಇದೆಯಾ ಮೇಡಮ್? ಇಲ್ಲ ಆಗಿಲ್ಲ ಸರ್, ಇವಾಗ ಎಲ್ಲ ಕಡೆ ಮಳೆ ಆಗ್ತಾ ಇದೆ, ನಿನ್ನೆ 3 ದಿವಸದಿಂದ ಎಲ್ಲ ಆಗಿದೆ. ಇಲ್ಲಿ ಯಾಕೋ ಬಂದಿಲ್ಲ. ಓಕೆ ಓಕೆ ಓಕೆ, ಎಸ್. ಸೊ ಇವಾಗ ವೀಕೆಂಡ್ ಇರೋದ್ರಿಂದ ಎಲ್ಲೂ ಟ್ರಿಪ್ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ, ಟ್ರಿಪ್ ಹೋಗೋ ಸಿದ್ಧತೆಯಲ್ಲಿ ಇರ್ತಾರೆ. ಸೊ ಅವ್ರಿಗೊಂದು ಟಿಪ್ಸ್ ಅಥವಾ ಕಿವಿ ಮಾತು ಏನ್ ಹೇಳಕ್ ಇಷ್ಟಪಡ್ತೀರಿ ಮೇಡಮ್? ಅಂದ್ರೆ ಡೇಂಜರ್ ಸ್ಪಾಟ್ಗಳಿಗೆ ಹೋಗ್ಬಾರ್ದು, ಒಟ್ಟು ಆದಷ್ಟು ಸೇಫ್ ಆಗಿ ಹೋಗಿ ಸೇಫ್ ಆಗಿ ಬರ್ಬೇಕು ಅಂತ ಹೇಳ್ತೀನಿ. ಎಸ್ ಎಸ್, ಯಾಕೆಂದ್ರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಸೆಲ್ಫಿ ಕ್ರೇಜ್ ಯಾವ್ದಿದೆ ಅಂದ್ರೆ ಎಷ್ಟು ಮುಂದೆ ಹೋಗಿ ನಾನು ಫೋಟೋ ತಗೊಳ್ತೀನಿ, ಎಷ್ಟು ಹತ್ರದಿಂದ ಒಂದು ಆ ಸ್ಪಾಟ್ ನ ನೋಡ್ತೀನಿ ಅನ್ನೋ ಒಂದು ಎತ್ತರದ ಪ್ಲೇಸ್ಗಳಿಗೆ, ಡೇಂಜರ್ ಸ್ಪಾಟ್ಗಳಿಗೆ ಹೋಗ್ಬಾರ್ದು. ಹೌದು ಹೌದು, ಸರ್ಕಾರದಿಂದನೂ ಕೂಡ ಸಂಘ ಸಂಸ್ಥೆಗಳಿಂದ ಕೂಡ ಅಲ್ಲಿ ಸಾಕಷ್ಟು ಬೋರ್ಡ್ಗಳನ್ನ ಹಾಕಿರ್ತಾರೆ, ಇನ್ಫಾರ್ಮೇಶನ್ ಹಾಕಿರ್ತಾರೆ. ಅದೇ ರೀತಿ ನದಿಗಳಿಗೆ ಇಳಿಬೇಡಿ ಅಂತ ಇನ್ಫಾರ್ಮೇಶನ್ಸ್ ಹಾಕಿರ್ತಾರೆ. ಹೌದು, ಆಮೇಲೆ ಇದೇ ಸಂದರ್ಭಗಳಲ್ಲಿ ಎಲ್ಲ ಪಿಕ್ನಿಕ್ ಹೋಗ್ತಿರೋರಿಗೆ ಮತ್ತೆ ಎಲ್ಲ ಸ್ಪೆಷಲಿ ದೇವಸ್ಥಾನಗಳಿಗೆ ಟ್ರಿಪ್ ಹೋಗ್ತಿರೋರಿಗೆ ಎಲ್ಲರ ಹತ್ರ ನಾನು ಕೂಡ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ದಯವಿಟ್ಟು ನೀವು ಸ್ನಾನ ಮಾಡಿ ನದಿ ದಂಡದಲ್ಲಿ ದಯವಿಟ್ಟು ಬಟ್ಟೆಗಳನ್ನ ಬಿಟ್ಟು ಬರಬೇಡಿ. ಆಮೇಲೆ ನೀವು ಬೇಡದಿರತಕ್ಕಂಥ ವಸ್ತುಗಳನ್ನ ಅಲ್ಲಿ ಬಿಟ್ಟು ಬರಬೇಡಿ. ಅದರಿಂದ ನಿಜಕ್ಕೂ ಕೂಡ ನಮ್ಮ ಒಂದು ಪರಿಸರದ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮ ಬೀರ್ತಾ ಇದೆ ಅಲ್ವಾ ಮ್ಯಾಮ್? ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಕರೆ ಮಾಡಿದ್ದಕ್ಕಾಗಿ. ಹೀಗೆ ಕರೆ ಮಾಡ್ತೀನಿ, ನಿಮ್ಮ ದಿನ ಶುಭವಾಗಿರಲಿ. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಸಾಕಷ್ಟು ಪರಿಣಾಮ ನಮ್ಮ ಒಂದು ಪರಿಸರದ ಮೇಲೆ ಆಗ್ತಾ ಇದೆ. ಏಕೆಂದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ, ಈ ಮಧ್ಯೆ ಇನ್ನೊಂದು ಕಾಲ್ ಬರ್ತಿದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ಯಾರು ಮೇಡಮ್ ಮಾತಾಡ್ತಿರೋದು? ದಾವಣಗೆರೆಯಿಂದ ಸರ್, ಗೌರಮ್ಮ ಅಂತ. ಮೇಡಮ್ ತಮ್ಮ ಹೆಸರು? ಗೌರಮ್ಮ ಅಂತ ಸರ್. ಗೌರಮ್ಮ ಅವರು ಎಲ್ಲಿಂದ ಮಾತಾಡ್ತಿರೋದು? ನಾವು ದಾವಣಗೆರೆಯಿಂದ ಮಾತಾಡ್ತಿರೋದು ಸರ್. ಓಕೆ, ಹೇಳಿ ಗೌರಮ್ಮ ಅವರು, ಇವತ್ತು ಶುಭಾಶಯಗಳನ್ನು ತಿಳಿಸ್ಲಿಕ್ಕಿದೆಯಾ? ಯಾರಿಗೂ ಇಲ್ಲ ಸರ್, ಹಂಗೆ ಸುಮ್ನೆ ಫೋನ್ ಕಾಲ್ ಮಾಡಿದ್ವಿ ಸರ್. ನಮ್ಮ ಮನೆಯವ್ರಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರಾಯ್ತು, ನಮ್ಮ 2 ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರಾಯ್ತು. ಶುಭೋದಯ ದಾವಣಗೆರೆ ಜನತೆಗೆ. ಎಸ್ ಎಸ್ ಎಸ್, ತುಂಬಾ ಸಂತೋಷ ಮ್ಯಾಮ್. ನಿಮ್ಮ ಮನೆಯವರಿಗೆ, ನಿಮ್ಮ ಇಬ್ರು ಮುದ್ದಾದ ಮಕ್ಕಳಿಗೆ ಹಾಗೂ ಎಲ್ಲ ದಾವಣಗೆರೆ ಜನತೆಗೆ ನಿಮ್ಮ ಪರವಾಗಿ ನಾವು ಶುಭೋದಯನ ಹೇಳ್ತಾ ಇದ್ದೀವಿ. ನಿಮ್ಗೂ ಸಹ ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್, ಇವತ್ತು ವಿಶ್ವ ಕ್ಯಾಮ್ರಾ ದಿನ ಇದೆ. ಸೊ ಹೆಣ್ಮಕ್ಳಿಗೆ ಕ್ಯಾಮ್ರಾ ಅಂದ್ರೆ ಅದೇನೋ ಒಂಥರ ತುಂಬಾ ಪ್ರೀತಿ. ಹೌದು ಸರ್, ಹೌದೌದು. ಅವಾಗೆಲ್ಲ ಫೋಟೋಸ್ ಎಲ್ಲ ಇದ್ದು ಸರ್, ಅವಾಗೆಲ್ಲ ಫೋಟೋ ತೆಗಿಬೇಕಾಗಿದ್ರೆ ಫೋಟೋ ಸ್ಟುಡಿಯೋಕ್ ಹೋಗಿ ತೆಗೆಸ್ಕೊಂಡ್ ಬರ್ಬೇಕಾಗಿತ್ತು ಸರ್. ಇವಾಗೆಲ್ಲ ಏನಿಲ್ಲ ಸರ್, ಫೋನಲ್ಲೇ ಕ್ಯಾಮ್ರಾದಲ್ಲೇ ಫೋಟೋ ವಿಡಿಯೋ ಮಾಡ್ಕೊಂತಾರೆ. ಹೌದು ಹೌದು, ಅದೊಂಥರ ಮೆಮೊರಿ ಅಲ್ವಾ ಮ್ಯಾಮ್, ಯಾವಾಗ ಬೇಕಾದ್ರೂ ನೋಡ್ತಾ ಇರ್ಬೋದು. ಹೌದು ಸರ್, ಅದು ಎಲ್ಲ ಮೆಮೊರೀಸ್, ಹಾಗೂ ಗೋಲ್ಡನ್ ಮೆಮೊರೀಸ್ ಮತ್ತೆ ಬರಲ್ಲ ಸರ್. ಈಗೆಲ್ಲ ಸೆಲ್ಫಿ ತಗೊಂಡ್ರು ಅಷ್ಟು ಇದು ಆಗಲ್ಲ ಸರ್. ಅವಾಗಾದ್ರೆ ಅದು ಒಂದು ಫೋಟೋ ತೆಗ್ಸ್ಕೊಂಡ್ಬಂದ್ರೆ ಒಂದು ಇದು ಸರ್, ನಮ್ಗೆ ಖುಷಿ. ನಿಜ ನಿಜ ನಿಜ. ಸೊ ನೀವು ಸ್ಕೂಲ್ ಡೇಸಲ್ಲಿ ತೆಗ್ಸಿರ್ತಕ್ಕಂಥ ಫೋಟೋಸ್ ಯಾವ್ದಾರು ಇದೆಯಾ ಮೇಡಮ್ ಮನೆಯಲ್ಲಿ? ಇದೆ ಸರ್, ನಮ್ಮ SLC ಒಳಗೆ ಲಾಸ್ಟ್ ಟೈಮ್ ಲಾಸ್ಟ್ ಸ್ಕೂಲ್ ಇದ್ ಮಾಡುವಾಗ ಇರುವಾಗ ಅದು ಒಂದಿದೆ ಸರ್ ಫೋಟೋ. ಸೊ ಅದನ್ನ ನೋಡುವಾಗೆಲ್ಲ ತುಂಬಾ ಖುಷಿ ಆಗುತ್ತಲ್ವಾ ಮ್ಯಾಮ್? ಸರ್, ಖುಷಿ ಆಗುತ್ತೆ, ತುಂಬಾ ಖುಷಿ ಆಗ್ತದೆ. ಹಳೆ ಫ್ರೆಂಡ್ಸ್ ಎಲ್ಲ, ಸ್ಕೂಲ್ ಫ್ರೆಂಡ್ಸ್ ಎಲ್ಲ
ಅವರೆಲ್ಲ ಮೆಮೊರೀಸ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಅದರಲ್ಲೂ ಆ ಫೋಟೋದಲ್ಲಿ ನಾವುಗಳು ಹೆಂಗಿದೀವಿ ಅಂತ ನೋಡ್ಕೊಂಡ್ರೆ ಇನ್ನೂ ಒಂದು ಹೆಜ್ಜೆ ಜಾಸ್ತಿನೇ ಖುಷಿ. ಹೌದು ಸರ್ ಅದೇನು 100% ಸರ್. ಎಸ್ ನಾವ್ ಹೆಂಗಿದೀವಿ ಹೇಗಿರ್ತೀವಿ ಅಂತ ನೋಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗೆಲ್ಲ ನಮ್ಮ ಮಕ್ಕಳಿಗೆಲ್ಲ ತೋರಿಸಿದಾಗೆ ಅವರೆಲ್ಲ ಖುಷಿ ಪಡ್ತಾರೆ. ನಿಜ ನಿಜ. ಹೌದು. ಸೊ ಏನು ಓದ್ತಾ ಇದ್ದಾರೆ ಮೇಡಮ್ ಮಕ್ಕಳು? ಮಕ್ಕಳು ಒಬ್ಬನು 5th ಸರ್, ಒಬ್ಬನು UKG ಸರ್. UKG, ಓಕೆ. ಒಬ್ಬನು UKG ಸರ್, ಒಬ್ಬನು 5th ಇದ್ದಾನೆ, ರಾಷ್ಟ್ರೋತ್ತನ ಸ್ಕೂಲ್ಗೆ ಹೋಗ್ತಾನೆ. ಸೂಪರ್. ಒಬ್ಬನು ಇಲ್ಲೇ ನಳಂದಕ್ಕೆ ಹೋಗ್ತಾನೆ ಸರ್. ಓಕೆ. ಸೊ ಇವತ್ತಿನ ದಿನಮಾನಗಳಲ್ಲಿ ಒಂದು ಸ್ಟಡೀಸ್ ಏನಿದೆ ಅದು ಬೇರೆ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಮಕ್ಕಳ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ. ಎಜುಕೇಶನ್ ಇಂಪಾರ್ಟೆಂಟ್ ಸರ್. ಇವಾಗೆಲ್ಲ ಆಸ್ತಿ ಏನೋ ಬೇಕಾಗಿರಲ್ಲ ಸರ್, ಬರೀ ಎಜುಕೇಶನ್ ಇಂತಾನೆ ಇದೆ ಸರ್. ಹೌದು, ಒಂದು ಒಳ್ಳೆ ಆಸ್ತಿ ಮಾಡೋದ್ರಲ್ಲಿ ಯೂಸ್ ಇರಲ್ಲ ಸರ್. ಮಕ್ಕಳನ್ನ ಇದ್ ಮಾಡ್ಕೊಂಡು ಒಳ್ಳೆ ಎಜುಕೇಶನ್ ಕೊಟ್ರೆ ನಮ್ಗೆ ಅವ್ರ ಕಾಲ್ ಮೇಲೆ ಅವ್ರನ್ನ ಇಟ್ಕೊಂಡು ದುಡ್ದ್ರೆ ಸಾಕು ಸರ್. ಯಾರ ಆಸ್ತಿನೂ ಬೇಡ, ಏನು ಬೇಡ ಸರ್. ಖಂಡಿತ ಮಕ್ಕಳಿಗೋಸ್ಕರ ಆಸ್ತಿ ಮಾಡೋದನ್ನ ಬೇಡ, ಮಕ್ಕಳನ್ನೇ ಮಕ್ಕಳನ್ನೇ ಆಸ್ತಿ ದೇಶಕ್ಕಾಗಿ ಆಸ್ತಿ ಮಾಡ್ಕೊಟ್ರೆ ಸಾಕು ಸರ್. ಖಂಡಿತ ಖಂಡಿತ. ಸೊ ಇವಾಗಿನ ಎಜುಕೇಶನ್ ಎಲ್ಲೋ ಒಂದ್ ಕಡೆ ಮಕ್ಕಳ ಮೇಲೆ ಹೊರೆ ಆಗುತ್ತೆ ಅಂತ ಅನಿಸ್ತಾ ಇಲ್ವಾ ಮ್ಯಾಮ್ ನಿಮ್ಗೆ? ಹೊರೆ ಅಂದ್ರೆ ಇವಾಗಿನ ಜನರೇಷನ್ಗೆ ಅದೆಲ್ಲ ಬೇಕೇ ಸರ್, ಬೇಕು. ಎಲ್ಲ ಬೇಕು ಸರ್. ನಮ್ ಜನರೇಷನ್ಗೆಲ್ಲ ಅವೆಲ್ಲ ಇರ್ಲಿಲ್ಲ ಸರ್. ಅವಾಗ ಇದ್ದಿದ್ರೆ ನಾವೆಲ್ಲ ಚೆನ್ನಾಗಿ ಓದ್ಕೊಂತಿದ್ವಿ. ಇವಾಗ ನಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದೋದ್ ನಮ್ಗೆ ಖುಷಿ ಆಗ್ತದೆ. ಎಲ್ಲ 90 ಮೇಲೆ ತೆಗೆದ್ರೆ ಮಕ್ಕಳೆಲ್ಲ ಖುಷಿ ಪಡ್ತೀವಿ. ಇವಾಗೆಲ್ಲ ನಾವು ಅವಾಗೆಲ್ಲ 160, 80 ತೆಗೆದ್ಬಿಟ್ರೆ ನಮ್ಮ ಅಮ್ಮರು ಅವಾಗೆಲ್ಲ ನೋಡ್ಕೊಂತಿದ್ರು. ಅಷ್ಟು ತೆಗೆದ್ರೆ ಅದೇ ಎಷ್ಟು ನಮ್ ಸ್ಕೋರ್. ಇವಾಗೆಲ್ಲ 90 ಮೇಲೆ ತೆಗೆದ್ರೆ ನಮ್ಮ ಮಕ್ಕಳು ಓದಿಸಿದ್ಕು ಒಂದು ಸಾರ್ಥಕ ಅನ್ನೋದಾಗುತ್ತೆ ಸರ್ ನಮ್ಗೆ. ಎಸ್ ಎಸ್. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ಚಿಕ್ಕ ವಯಸ್ಸಿನ ಮಕ್ಕಳ ಮೇಲೆ ತುಂಬಾ ಪ್ರೆಷರ್ ಬೀಳುತ್ತೆ ಅಥವಾ ತುಂಬಾ ಅವ್ರಿಗೆ ಒತ್ತಡ ಆಗತ್ತೆ ಅಂತ ಅನ್ಸಲ್ವಾ ಮ್ಯಾಮ್? ಒತ್ತಡ ಆದ್ರೂನು ಪರವಾಗಿಲ್ಲ ಸರ್. ಆದ್ರೆ ಅವಾಗಿಂದು ವರ್ಕ್ ಮಾಡ್ಸಿದ್ರೆ ಅಷ್ಟ ಆಗಲ್ಲ ಸರ್. ಅವಾಗಿದ್ರೆ ಒಂದೇ ಸರಿ ಪ್ರೆಷರ್ ಕೊಡೋದಂತ ಏನೂ ಇರಲ್ಲ ಸರ್. ಅವಾಗೇ ಮಾಡ್ಸಿದ್ರೆ ಮಕ್ಕಳಿಗೆ ಟ್ಯಾಲೆಂಟ್ ಒಂದೇ ಸರಿ ತೋರ್ಸಕ್ಕಾಗಲ್ಲ. ನಾವು ಮನೇಲಿದ್ರೆ ಸ್ವಲ್ಪ ಎಂಕರೇಜ್ ಮಾಡ್ಬೇಕು. ಮನೇಲಿದ್ದು ತಾಯಿ ಅಂದ್ರೆ ಇರ್ತೀವಲ್ಲ, ಅವ್ರು ಮಾಡ್ಬೇಕು, ತಂದೆ ಇರ್ತಾರೆ, ಅವ್ರು ಒಂದ್ ಸ್ವಲ್ಪ ಇದ್ ಮಾಡ್ಬೇಕು. ಹಂಗಂದ್ರೆ ಸ್ವಲ್ಪ ಅವ್ರ ಮಕ್ಳಿಗೆ ಪ್ರೆಷರ್ ಆಗಲ್ಲ, ಒಂಥರ ಖುಷಿ ಆಗುತ್ತೆ ಅವ್ರಿಗೆ ನೋಡಿದಾಗೆ. ಸೊ ನಾವು ಮಕ್ಕಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಬಹಳ ಯೂಸ್ ಆಗುತ್ತೆ ಸರ್. ಈ ಟ್ಯೂಷನ್ ಕಳಿಸಿ ಅಲ್ಲಿ ಕಳಿಸಿ ಟೈಮ್ ವೇಸ್ಟ್ ಮಾಡಕ್ಕಿಂತ ಮನೇಲಿ ನಾವು ಹೇಳ್ಕೊಟ್ಟಿ ನಮ್ಮ ಹತ್ರ ಕಲ್ತಿ ಮಕ್ಕಳು ಚೆನ್ನಾಗಿದ್ನ ಮಾಡ್ಕೊಂಡ್ರೆ ಸ್ವಲ್ಪ ಯೂಸ್ ಆಗುತ್ತೆ ಸರ್. ಹೌದೌದು, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಮೇಡಮ್. ಯಾಕಂದ್ರೆ ಮಕ್ಕಳ ಜೊತೆ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೋ ಅಷ್ಟು ಅವ್ರಿಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಕೂಡ. ಹೌದು ಸರ್, 100% ಸರ್. ನೀವ್ ಹೇಳಿದ್ ಕರೆಕ್ಟ್ ಸರ್. ಮಕ್ಕಳ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವೋ ಅಷ್ಟು ಯೂಸ್ ಸರ್. ಇವಾಗ ಟ್ಯೂಷನ್ ಕಲ್ಸೋದ್ರಿಂದ ಏನಿಲ್ಲ ಸರ್. ಟ್ಯೂಷನ್ ಹೋಮ್ವರ್ಕ್, ಮನೇಲಿ ಹೋಮ್ವರ್ಕ್, ಅಲ್ಲಿ ಹೋಮ್ವರ್ಕ್ ಕಲಿಯೋದ್ರಿಂದ ಮಕ್ಕಳಿಗೆ ಅದೇ ಟೆನ್ಷನ್, ಪ್ರೆಷರ್. ಹೌದು ಹೌದು ಸರ್. ಅವ ಸ್ಕೂಲಲ್ಲಿ ಇದನ್ನ ಹೇಳ್ಕೊಟ್ಟಿದ್ದು ಮನೇಲಿ ಬಂದು ಅದನ್ನೇ ಕಲಿಸಿ ಇದನ್ನ ಮಾಡ್ಕೊಟ್ರೆ ಅವ್ರಿಗೂ ಒಂಥರ ಚೆನ್ನಾಗಾಗ್ತದೆ. ಸ್ವಲ್ಪ ಆಟ ಆಡಕ್ ಬಿಡ್ಬೇಕು. ಇವಾಗಿನ ಮಕ್ಕಳಿಗೆ ಯಾರಿಗೂ ಆಟ ಆಡಕ್ ಬಿಡಲ್ಲ. ಸ್ವಲ್ಪ ಆಟ ಆಡಕ್ ಹೊರಗಡೆ ಆಟ ಆಡ್ಲಿಕ್ ಬಿಡ್ರಿ. ಫೋನ್ ಎಲ್ಲ ಕೊಡೋದ್ ಬೇಡ ಅಂತ ಹೇಳ್ತೀನಿ ಸರ್. ನಿಜ. ಅದ್ರಲ್ಲೂ ಏನ್ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ಪೇರೆಂಟ್ಸ್ ಇನ್ನ ಅವ್ನ್ ಸ್ಕೂಲಿಂದ ಮನೆಗ್ ಬಂದಿರಲ್ಲ, ಅವ್ನ್ ಶೂ ಅಥವಾ ಸಾಕ್ಸ್ ಬಿಚ್ಚಿರಲ್ಲ, ಅಷ್ಟರಲ್ಲೇ ಕೇಳ್ತಾ ಇರ್ತಾರೆ ಏನ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿ. ಅಯ್ಯೋ ಸರ್, ಮನೇಲಿ ಹೆಂಗ್ ಬಂದ್ರಿ ಅಂತ ಕೇಳ್ಬೇಕು ಸರ್ ಫಸ್ಟ್. ಇವಾಗ ಹೆಂಗ್ ಬರ್ತಿದ್ರ, ಆರಾಮಾಗಿತ್ತ, ಬ್ಯಾಗ್ ಇಟ್ಕೋಬೇಕು, ಮಕ್ಕಳನ್ನ ಏನ್ ಮಾಡ್ಸಿದ್ರು ಅಂತ ಕೇಳ್ಬೇಕು. ಬಂದು ಊಟ ಗೀಟ ಎಲ್ಲ ಕೇಳ್ಬೇಕು ಸರ್. ಅವಾಗ ಕೊಡ್ಬೇಕು. ಆಮೇಲೆ ಕೇಳೋದಿದೆ 6 ಗಂಟೆ ಮೇಲ್ಪಟ್ಟು ಮಕ್ಕಳನ್ನ ಓದ್ಸೋದಿದೆ. ಒಂದ್ 2 ಅವರ್ಸ್ ಓದಿಸಿದ್ರೆ ಸಾಕು. ಏನ್ ಅಷ್ಟೊಂದು ಓದ್ಸೋದು. ಮಕ್ಕಳಿಗೂ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು. ಯಾಕಂದ್ರೆ ಬೆಳಗ್ಗೆ 9 ಸಾಯಂಕಾಲ 4, 5 ಗಂಟೆವರೆಗೂ ಅದೇ ಕೇಳಿ 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 ಅವ್ರಿಗೂ ಸಾಕಾಗಿರುತ್ತೆ. ಹೌದೌದು ಸರ್. ಬಂದ್ಮೇಲೆ ಒಂದ್ ಸ್ವಲ್ಪ ಮಕ್ಕಳು ಏನ್ ಮಾಡ್ಕೊಂಡ್ರಿ ಏನ್ ಬಿಟ್ರಿ ಅನ್ನಕ್ಕಿಂತ ಊಟ ಕೊಟ್ಟಿ, ತಿಂಡಿ ಕೊಟ್ಟು, ಸ್ವಲ್ಪ ಏನಾರು ಕೊಟ್ಟು ಅವ್ರನ್ನ ಸ್ನಾಕ್ಸ್ ಸ್ವಲ್ಪ ರಿಲೀಫ್ ಮಾಡಿದ್ರೆ ಅವ್ರು ಸ್ವಲ್ಪ 1 ಅವರ್ ಆಯ್ತು ರಿಲೀಫ್ ಆಗಿರ್ತಾರೆ ಸರ್. ಆಮೇಲೆ ಬೇಕಾದ್ರೆ ಅವ್ರದ್ದು ಇದೇ ಇದಲ್ಲ ಹೋಮ್ವರ್ಕ್, ಅವ್ರಿಗೆ ಗೊತ್ತಿರುತ್ತೆ. ವರ್ಕ್ ಎಲ್ಲ ಅವರೇ ತಗೊಂಡ್ಬಿಡ್ತಾರೆ, ಅದನ್ನ ತಗೊಂಡ್ಬಿಡ್ತಾರೆ ಸರ್. ಆಲ್ರೆಡಿ ಎಲ್ಲ ಅವರೇ ವರ್ಕ್ ಮಾಡ್ಕೊಂತಿರ್ತಾರೆ. ಹೋಮ್ವರ್ಕ್ ಮಾಡ್ಬೇಕು, ಇದು ಅವ್ರಿಗೂ ಜವಾಬ್ದಾರಿ ಇದ್ದೇ ಇರುತ್ತೆ. ಜವಾಬ್ದಾರಿ ಹೌದು ಸರ್. ಅದೇನಿದೆ, ಟೀಚರ್ ಹೊಡಿತಾರೆ ಅಥವಾ ಕೇಳ್ತಾರೆ ಅನ್ನೋ ಭಯ ಇದ್ದೇ ಇರುತ್ತಲ್ವಾ? ಭಯ ಇದ್ದೇ ಇರುತ್ತೆ ಸರ್, ಭಯ ಇದ್ದೇ ಇರುತ್ತೆ. ಸೊ ಪೇರೆಂಟ್ಸ್ ನಾವೆಲ್ಲ ಅಲ್ಲ, ನಾವ್ ಯಾವಾಗೆಲ್ಲ 8 ಕೊಡ್ಸ್ಕೊಂಡು ಸ್ಕೂಲಿಗೆ ಹೋಗಿದ್ದೆ ಸರ್. ಇವಾಗೆಲ್ಲ ಒಂದು 8 ಕೊಟ್ರು ಪೇರೆಂಟ್ಸ್ ಆಲ್ಮೋಸ್ಟ್ ಎಲ್ಲ ಪೇರೆಂಟ್ಸ್ ಕಂಪ್ಲೇಂಟ್ ಮಾಡ್ತಾರೆ ಸರ್. ಆ ತರದ್ರಿಂದ ಏನಿಲ್ಲ. ಮಕ್ಳಿಗೆ ನಾವು ಹೆಂಗ್ 8 ಕೊಡ್ತೀವೋ ಅವ್ರಿಗೂ ಹಂಗೆ ಅಧಿಕಾರ ಇರುತ್ತೆ ಸರ್. ಶಿಕ್ಷಕರ ಅನ್ನೋದ್ಲಿ ಏನು ಅಷ್ಟು ಕ್ರೂರತನದಿಂದ ಮೆರೆದಿರಲ್ಲ ಸರ್. ಅವ್ರಿಗೂ ಮಕ್ಳು ಅನ್ನೋದು ಇರುತ್ತೆ. ಆದ್ರೆ ಶಿಕ್ಷಕರ ಮೇಲೆ ನಾವು ಇದು ದರ್ಬಾರ್ ಮಾಡೋದು ಅದೆಲ್ಲ ಸರಿ ಇಲ್ಲ ಅನ್ಸುತ್ತೆ ಸರ್. ಬಟ್ ಮೊನ್ನೆ ಒಂದು ಒಳ್ಳೆ ಮೆಸೇಜ್ ಓದ್ತಾ ಇದ್ದೆ ಮೇಡಮ್. ಸೊ ಯಾವಾಗಿಂದ ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಹೊಡೆಯೋದು ಕಡಿಮೆ ಆಗಿದೆ, ಅವಾಗಿಂದ ಜೈಲ್ಗಳಲ್ಲಿ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಹೌದು ಸರ್, 100% ಸರ್. ಇದು ನಾನು ಓದಿದ್ದೆ ಸರ್, ಫೋನಲ್ಲಿ ನಾನು ನೋಡಿದ್ದೆ. ಸೊ ಅದು 100% ನಿಜ. ನಮ್ಗೆ ಯಾವತ್ತು ತಪ್ಪು ಮಾಡಕ್ಕೆ ಒಂದು ಅವಕಾಶನ ಸಿಗ್ಲಿಲ್ಲ. ಯಾಕೆಂದ್ರೆ ಆ ಮೇಷ್ಟ್ರು ನಮ್ಗೆ ಆ ಮಟ್ಟಿಗೆ ಒಂದು ಶಿಕ್ಷಣ ಕೊಟ್ಬಿಟ್ಟಿದ್ರು, ಆ ಮಟ್ಟಿಗೆ ಒಂದು ಶಿಕ್ಷಣ ಕೊಟ್ಬಿಟ್ಟಿದ್ರು.
ಕೊಟ್ಟಿದ್ರು ಸರ್. ನಮ್ಮ ಮನೇಲಿ ಬಂದು ಯಾರು ಕೇಳಿ ಇರ್ಲಿಲ್ಲ ಸರ್. ನಮ್ಮ ಪೇರೆಂಟ್ಸ್ ಒಂದು ದಿವಸನೂ ಬಂದು ಕೇಳಿರ್ಲಿಲ್ಲ. ಏನು ರಿಸಲ್ಟ್ ಬಂತು ಸಿಗ್ನೇಚರಿಗೆ ಅಷ್ಟೇ ಬರೋದು ಅಂತ ಬಿಟ್ರೆ ಅದು ಬಂದು ಏನು ಕೇಳ್ತಿಲ್ಲ ಸರ್ ಅವಾಗ. ಇವಾಗ ಏನಿಲ್ಲ ಸರ್, ಒಂದು ಏಟ್ ಕೊಟ್ರೆ ಮಕ್ಳಿಗೆ ಬರೀ ಹೋಮ್ ವರ್ಕ್ ಜಾಸ್ತಿ ಮಾಡ್ಬಿಟ್ರೆ ಸಾಕು ಸರ್. ಪೇರೆಂಟ್ಸೇ ಹೋಗಿ ಹೇಳ್ತಾರೆ ಏನು ಹೋಮ್ ವರ್ಕ್ ಕೊಟ್ಟಿದ್ರೆ ಇಷ್ಟಕ್ಕೊಂದು ಕೊಟ್ಟಿದಾರೆ, ಒಂದೇ ದಿವಸಕ್ಕೆ ಹೆಂಗ್ ಬರೀತಾಗುತ್ತೆ. ಅವ್ರಿಗೆ ನಾವ್ ಹೇಳ್ಬೇಕು ಸರ್ ಮನೇಲಿದ್ದು ಇಂಥದ್ ಮಾಡ್ಕೊಂಡ್ರೆ ಅವಾಗಿನ ವರ್ಕ್ ಮಾಡ್ಕೊಂಡ್ರೆ ನೀವು ಅವ್ರಿಗೆ ಅಷ್ಟು ಟೆನ್ಷನ್ ಆಗಲ್ಲ, ಫ್ರೀ ಆಗಿರ್ತಾರೆ ಮಕ್ಕಳು. ನಿಜ ನಿಜ. ಅವ್ರಿಗೂ ಒಂದ್ ಸ್ವಲ್ಪ ಸ್ಕೂಲಲ್ಲಿ ಒಳ್ಳೆ ಹೆಸರು ತಗೊಂತಾರೆ. ಆದ್ರೆ ಟೀಚರ್ಸ್ ಮೇಲೆಲ್ಲ ಒತ್ತಾಯ ಹಾಕೋದ್ ಬಹಳ ಕಷ್ಟ ಸರ್. ಒಂದ್ ಕಡೆ ನನಗನಿಸ್ತಾ ಇದೆ ಮೇಡಮ್, ನಾವೆಲ್ಲೋ ಒಂದ್ ಕಡೆ ಆ ಟೀಚರು ಮತ್ತೆ ಅವ್ರ ಮಾಸ್ಟರ್ ಕೂಡ ಅವರು ಕೂಡ ಮನುಷ್ಯರೋದನ್ನೇ ನಾವು ಮರ್ತೋಗ್ಬಿಟ್ಟಿದೀವಿ. ಹೌದು ಸರ್, ಹೌದು ಸರ್, ಹೌದು ಅವರು ಸರ್. ಒಂದ್ ಕಡೆ ಪೋಷಕರಾಗಿದಾರಲ್ವಾ, ಅವ್ರಿಗೂ ಕುಟುಂಬ ಇರುತ್ತೆ, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಅದ್ ಮಧ್ಯೆ ಬಂದು ಮಕ್ಕಳಿಗೆ ಶಿಕ್ಷಣ ಹೇಳ್ಕೊಡ್ತಾ ಇದಾರೆ, ಹೇಳ್ಕೊಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ಸರ್ ಎಲ್ಲ ಕಲಿಸ್ಬೇಕು. ಯಾವ್ದು ಕಲ್ಸಿದ್ರೆ ನಮ್ಮ ಮಗು ಈ ತರ ಅವ್ರು 24 ಅಲ್ಲ 8 hours ಸರ್ ಅಲ್ಲಿ ಮಕ್ಕಳು ಇದ್ದಿರ್ತಾರಲ್ಲ ಸರ್, ಅವ್ರಿಗೆ ಗೊತ್ತಿರುತ್ತೆ ಯಾವ ತರ ಮಾಡಿದ್ರೆ ಮಕ್ಕಳು ಯಾವ ತರ ಇರುತ್ತೆ ಅಂತ. ನಾವೇನೋ ಒಂದು ಸಾಯಂಕಾಲ ಬರೋದು, ಊಟ ಮಾಡೋದು, ಮಲಗೋದು, ಬೆಳಗ್ಗೆ ಆಸ್ ಯೂಶುವಲ್ ಮಾಡಕ್ಕಿಂತ ಅವ್ರಿಗೆ ಅಲ್ಲೇ ಇತ್ತು ಅಲ್ಲೆಲ್ಲ ಮಕ್ಕಳು ನೋಡ್ಕೊಂಡಿರ್ತಾರೆ ಯಾವ ಮಕ್ಕಳು ಏನ್ ಮಾಡಿರ್ತಾರೆ ಏನಿಲ್ಲ ಅಂತ. ಖಂಡಿತ. ಆಮೇಲೆ ಯಾವ್ದೇ ಗುರು ಆಗ್ಲಿ ಯಾವ್ದೇ ಟೀಚರ್ ಆಗ್ಲಿ ಯಾವ ಮಕ್ಕಳನ್ನು ಜಾತಿ ಭೇದ ಭಾವ ಅಥವಾ ಒಂದು ಅಂತಸ್ತನ್ನ ನೋಡ್ಬಿಟ್ಟು ಹೇಳ್ಕೊಡಲ್ಲ, ಎಲ್ರಿಗೂ ಸರಿ ಸಮಾನವಾಗಿ ಹೇಳ್ಕೊಡ್ತಾರೆ. ಅದೇ ಶಿಕ್ಷಕರ ಗುಣ ಸರ್. ಅದೇ ಶಿಕ್ಷಕರ ಗುಣ ನೋಡ್ರಿ. ಶಿಕ್ಷಕನ ಹೆಸರಿಗೆ ಒಂದು ಇದು ಬರೋದಂದ್ರೆ ಅದರಿಂದನೇ ಸರ್ ಅದು. ಖಂಡಿತ ಖಂಡಿತ. ನಾವ್ ಅಂತ ಶಿಕ್ಷಕರಿಗೆ ಗೌರವ ಕೊಡಬೇಕು, ಅವ್ರಿಗೆ ಇನ್ನಷ್ಟು ಮೋಟಿವೇಟ್ ಮಾಡ್ಬೇಕು, ಚೆನ್ನಾಗಿ ಕಲಿಸ್ತಾ ಮೋಟಿವೇಟ್. ಹೌದು ಸರ್, ಇನ್ನು ಕಲಿಸಿದ್ರೆ ನಮ್ಮ ಮಕ್ಳು ಇಷ್ಟರೊಳಗೆ ಇವಾಗಿಂತ ಓದು ರಿಸಲ್ಟ್ ಗಿಂತ ಈ ಕಡೆ ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಸರ್. ನಮ್ಮ ಮಕ್ಕಳಿಗೆ ಅವ್ರಿಗೂ ಒಂದ್ ಸ್ವಲ್ಪ ಕನ್ಸರ್ನ್ ಬರುತ್ತೆ. ಹೋದ್ ಸರಿ ಕಡಿಮೆ ತೆಗ್ದಿದ್ರು, ಈ ಸರಿ ಜಾಸ್ತಿ ತೆಗ್ದಿದ್ರು, ಈ ಕಡೆ ಕಡಿಮೆ ತೆಗ್ದಿದ್ರು, ಆ ಕಡೆ ಹೇಳಿದ್ರೆ ಅಯ್ಯೋ ನಿಮ್ ಮಕ್ಳು ಓದ್ಲಿಕ್ಕೆ ನಮ್ಗೆ ಅಂತ ಅವ್ರಿಗೂ ಪ್ರೆಷರ್ ಆಗ್ಬಾರ್ದು ಸರ್. ನಾವು ಪಾಪ ಅವರು ಕೂಡ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಮ್ಯಾಮ್? ಹೌದು ಸರ್, ಹೌದು ಸರ್. ಮಕ್ಕಳ ಮೇಲೆ ಸಪೋರ್ಟ್ ಮಾಡಬೇಕು. ಹೌದು ಸರ್, ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ನಮ್ ಎಲ್ಲ ಮಕ್ಕಳನ್ನು ಅವ್ರು ಎಷ್ಟು ಕೇರ್ ಆಗಿ ನೋಡ್ಕೊಂತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸರ್. ಅವರು ಎಲ್ಲ ಒಂದ್ ಕಡೆ ನಮ್ಗಿಂತ ಜಾಸ್ತಿ ರೆಸ್ಪಾನ್ಸಿಬಿಲಿಟೀಸ್, ಜಾಸ್ತಿ ಪ್ರೆಷರ್ ಅವ್ರಿಗೆ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಇರುತ್ತೆ. ಅದಕ್ಕೆ ಹೇಳಿ ಸರ್, ಅವ್ರಿಗೆ ಬೆಳಗ್ಗೆಂತ ನೋಡ್ಕೊಂಡು ಸಾಯಂಕಾಲವರೆಗೂ ಅವ್ರಿಗೆ ಎಲ್ಲ ಮಕ್ಕಳ ಬಗ್ಗೆ ಏನ್ ಗೊತ್ತಿರುತ್ತೆ, ಎಲ್ಲ ಇರುತ್ತೆ, ಏನ್ ಮಾಡ್ತಾರೆ ಅಂತ ಅವ್ರ ಮಕ್ಕಳು ನಮ್ಮ ಮಕ್ಕಳಕ್ಕಿಂತ ಹೆಚ್ಚಾಗಿ ಅವ್ರ ಮಕ್ಕಳಂತ ಬೆರೆತು ಬಿಟ್ರೆ ಅವಾಗ ಅವ್ರು ಚೆನ್ನಾಗಿ ಕಲಿತಾರೆ ಸರ್ ಅವರು. ಖಂಡಿತ ಖಂಡಿತ. ಈ ನಿಟ್ಟಿನಲ್ಲಿ ಎಲ್ಲ ಪೇರೆಂಟ್ಸ್ ಕೂಡ ಟೀಚರ್ಸ್ಗೆ ಸ್ವಲ್ಪ ಫ್ರೀ ಹ್ಯಾಂಡ್ ಕೊಡಬೇಕು. ಒಂದ್ ಹೊಡೆತ ಹೊಡೆದ್ರು ಕೇಳಕ್ ಹೋಗ್ಬಾರ್ದು. ಹೌದು ಸರ್, ಕೇಳ್ಬಾರ್ದು, ಯಾರ ಕೇಳ್ಬಾರ್ದು ಸರ್. ನಾವೇ ಫೋನ್ ಮಾಡ್ಬೇಕಾದ್ರೆ ಹೇಳ್ತೀವಿ ಸರ್, ನಮ್ಮ ಮನೇಲಿ ಹಂಗೇನಿಲ್ಲ ಸರ್, ನಾವು ಹಂಗೇನಿಲ್ಲ ಸರ್, ವರ್ದಿ ಹೇಳ್ಕೊಡ್ರಿ ಸರ್ ಅಂತ ಹೇಳ್ಕೊಡ್ತೀವಿ. ಹಂಗೇನಿಲ್ಲ, ಹೊರಗ್ ನಿಂದ್ರಿಸ್ರಿ ಅಂತ ಹೇಳ್ತೀವಿ, ಹೊರಗ್ ನಿಂದ್ರಿಸಿ ಬಗ್ಸಿ ನಿಲ್ಸ್ರಿ. ನಾವೆಲ್ಲ ನಮ್ಮ ಮನೆ ಸ್ಟೂಡೆಂಟ್ಸ್ಗಳು ನಾವೆಲ್ಲ ಹೆಂಗ್ ಮಾಡ್ಕೊಂಡಿವಿ ಹಂಗೆ ಮಾಡ್ರಿ ಅಂತ ಹೇಳ್ತೀವಿ. ಫೀಸ್ ಕಟ್ಟಿದ್ಕು ಅವ್ರು ಚೆನ್ನಾಗಿ ಓದ್ಬೇಕಲ್ಲ ಸರ್. ನಾವು 30,000 40,000 ಕಟ್ಟಿ ಬೇರೆ ಹತ್ರ ನೋಟ್ಸ್ ತಗೊಂಡ್ರೆ ಸುಮ್ನೆ ಮೂಕುರ್ ತರ ಬರೆದ್ರೆ ಏನು ಬರಲ್ಲ ಸರ್. ಬೇರೆ ಹಂಗೆ ಸುಮ್ನೆ ಓದು ಅನ್ನೋದ್ರಲ್ಲಿ ಇಲ್ಲ ಸರ್. ಅವ್ರ ಜ್ಞಾನ ಹೆಂಗ್ ಬೆಳೆಸ್ಬೇಕು ಅಂತ ಗೊತ್ತಿರುತ್ತೆ ಸರ್. ಖಂಡಿತ ಖಂಡಿತ. ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರೆ. ಅವಾಗೆಲ್ಲ ನಮ್ಗೆ ಕಿವಿ ಹಿಡಿದು ಬಗ್ಸಿ ನಿಲ್ಲಿಸ್ತಾ ಇದ್ರು. ಅದೆಲ್ಲ ಶಿಕ್ಷೆ ಅನ್ಸಿದ್ರು ಕೂಡ ಆಮೇಲೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತಾ ಹೋಯ್ತು ಅದು ಮೆಮೊರಿ ಪವರ್ ಇನ್ಕ್ರೀಸ್ ಮಾಡತ್ತೆ ಅಂತ. ಸರ್ ಇವಾಗಿನ ಮಕ್ಕಳು ಬಸ್ಗೆ ಹೊಡೆದಿದ್ದೆ ಕಂಡಿಲ್ಲ ಸರ್ ನಾವು. ಹೌದು 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 ಸರ್, ಬಸ್ಗೆ ಹೊಡೆದಿದ್ದೆ ಕಂಡಿಲ್ಲ ಸರ್ ನಾವು. ಬಸ್ಗೆ ಹೊಡೆಸ್ಬೇಕು ಮಕ್ಕಳನ್ನ. ಅವ್ರಿಗೆಲ್ಲ ಬಸ್ಗೆ ಹೊಡ್ಸೋದ್ರಿಂದ ಅವ್ರಿಗೂ ಒಂಥರ ಇದು ಸರ್, ಅದು ಎಕ್ಸರ್ಸೈಸ್ ತರ ಆಗುತ್ತೆ. ಆದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅದು ಪ್ರಭಾವ ಏನು ಅಂತ ಗೊತ್ತಾಗುತ್ತೆ ಸರ್. ಹೌದು ಹೌದು. ಮೊದಲೆಲ್ಲ ಬಗ್ಸ್ಬಿಟ್ಟು ನಿಲ್ಲಿಸ್ತಾ ಇದ್ರಲ್ಲ ಮೇಡಮ್, ಅದ್ ಯಾಕೆ ನೋಡ್ತಾ ಹೋದ್ರೆ ನಮಗೆ ತಲೆ ಭಾಗದಲ್ಲಿ ರಕ್ತ ಸಂಚಾರ ಚೆನ್ನಾಗತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ನಮ್ಗೆ. ಇವಾಗ ಅವಾಗೆಲ್ಲ ಇವೆಲ್ಲ ಗೊತ್ತಿರ್ಲಿಲ್ಲ ನಮ್ಗೆ. ಹೌದು ಸರ್, ಹೌದು ಸರ್. ತುಂಬಾ ಒಳ್ಳೆ. ಇವಾಗೆಲ್ಲ ಏನಿಲ್ಲ ಸರ್. ಹೌದು, ಇವಾಗ ಖಂಡಿತ ಮಾಡಿದ್ರೆ ಅದನ್ನ ಅಫೆನ್ಸ್ ತರ ಟ್ರೀಟ್ ಮಾಡ್ತಾರೆ. ಹೌದು ಸರ್, ಹೌದು ಸರ್. ಏನು ಪೇರೆಂಟ್ಸ್ ಪೇರೆಂಟ್ಸ್ ಇದ್ರಲ್ಲ ಅವ್ರು ಇವ್ರು ಶಿಕ್ಷಕರನ್ನ ಮಾತಾಡ್ಲಿಕ್ಕೆ ಬಿಡಲ್ಲ ಸರ್. ನಮ್ಮ ಮಕ್ಕಳು ಮನೇಲಿ ಹಂಗ್ ಓದ್ತಾರೆ ಹಿಂಗ್ ಮಾಡ್ತಾರೆ. ಮನೇಲಿ ಓದೋದಲ್ಲ ಸರ್, ಸ್ಕೂಲಲ್ಲಿ ಓದ್ಬೇಕು, ಮಾರ್ಕ್ಸ್ ತೆಗಿಬೇಕು ಅನ್ನೋದು ಅವ್ರಿಗೂ ಇರುತ್ತೆ ಸರ್. ಓದ್ ಕೊಟ್ಟಿದ್ಕ ಅವ್ರಿಗೆ ಒಳ್ಳೆ ಮಾರ್ಕ್ಸ್ ತೆಗಿದ್ದು ಅವ್ರ ತಂದೆ ತಾಯಿ ಹತ್ರ ಒಳ್ಳೆ ಹೆಸರು ಅನ್ಸ್ಕೊಂಡ್ರೆ ಶಿಕ್ಷಕರಾಗಿದ್ಕೆ ಪಾಪ ಅವ್ರಿಗೆ ಒಂದು ಗೌರವ ಇರುತ್ತೆ ಸರ್. ನಾವ್ ಅದನ್ನ ಹೇಳ್ ಬರ್ಬೇಕು, ಎಷ್ಟ್ ಮಾರ್ಕ್ಸ್ ತೆಗೆದ್ರು ಹೇಳೇ ಬರ್ಬೇಕು ಸರ್, ಒಳ್ಳೆ ಚೆನ್ನಾಗಿದ್ದೇನೆ ಮಗು ಅಂತ ಹೇಳ್ ಬರ್ಬೇಕು ಸರ್. ಅದು ಅವ್ರಿಗೆ ಒಳ್ಳೇದು, ಒಂಥರ ಅವ್ರಿಗೆ ಒಂಥರ ಮೋಟಿವೇಶನ್ ಮಾಡಿದ್ದಕ್ಕೆ ಅಂತಂದು ಇರುತ್ತೆ ಸರ್. ಖಂಡಿತ ಖಂಡಿತ. ತುಂಬಾ ಒಳ್ಳೆ ಮಾತು. ಅದ್ರ ಜೊತೆಗೆ ನಾವೆಲ್ಲರೂ ಕೂಡ ಆ ಶಿಕ್ಷಕರಿಗೆ ಚಿರಋಣಿ ಆಗಿರ್ಬೇಕು. ಖಂಡಿತ ನಾವು ದುಡ್ಡು ಅವ್ರ ಹತ್ರ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಕಲ್ಸಿರೋ ವಿದ್ಯೆ ನಮ್ಮ ಮಕ್ಕಳಿಗೆ ಜೀವನ ಪರ್ಯಂತ ಅವ್ರ ಕೊನೆ ಉಸಿರಿರೋವರೆಗೂ ಅವ್ರ ಜೊತೆ ಇರುತ್ತೆ. ಕೊನೆ ಉಸಿರುವರೆಗೂ ಅಂತ ಶಿಕ್ಷಕರಿದ್ರು ಅಂತ ನಾವು ನೆನೆಸಿರ್ಬೇಕು ಸರ್. ನಾವ್ ಹೆಂಗ ಬೇರೆ ಶಿಕ್ಷಕರ ನೆನೆಸ್ತಿರ್ತೀವಿ ಸರ್, ಗೌರ್ಮೆಂಟ್ ಸ್ಕೂಲ್ನಾಗ ಓದಿದ್ರು ಈಗೂ ನೆನೆಸ್ತಿರ್ತೀವಿ ಸರ್. ನಮ್ಮ ಮಕ್ಕಳು ಆತರ ನೆನೆಸಿ ಅವರು ಒಂದು ಟೀಚರ್ಸ್ ಆಗಿ ಅವ್ರಿಗೂ ಒಂದು ಗೌರವ ದಕ್ಕಲಿ ಇದೆ ಸಮಾಜಕ್ಕೆ ಅಂತ ಅನ್ನೋದೇ ಒಂದು ಆಸೆ ಸರ್. ಅದು ಎಸ್ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಕ್ಚುಲಿ ಎಲ್ಲ ಪೇರೆಂಟ್ಸ್ ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನೋದು ನಂದು ರಿಕ್ವೆಸ್ಟ್. ಹೌದು ಸರ್, ನನ್ನ ಸಣ್ಣ ಮಗ ಮಾತಾಡ್ತಾನೆ ಸರ್. ಗುಡ್ ಮಾರ್ನಿಂಗ್ ಹೇಳ್ತಾನೆ. ಎಸ್ ಮೇಡಮ್, ಖಂಡಿತ. ಹಲೋ ಹಲೋ
ಹಲೋ ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರೇನು? ನಿಮ್ಮ ಹೆಸರೇನು ಪುಟ? ಹಲೋ ಹಲೋ, ನಿಮ್ಮ ಹೆಸರೇನು? ಸಾತ್ವಿಕ್. ಸಾತ್ವಿಕ್, ವೆರಿ ಗುಡ್ ಮಾರ್ನಿಂಗ್ ಸಾತ್ವಿಕ್. ಸ್ಕೂಲ್ಗೆ ಹೋಗಿಲ್ವಾ ಇವತ್ತು? ಸ್ಕೂಲಿಗೆ ಹೋಗಿಲ್ವಾ ಇವತ್ತು? ರಜೆಟ್. ರಜೆನಾ? ವಾವ್, ಸೂಪರ್. ಎಂಜಾಯ್ ಮಾಡಿ, ಅಮ್ಮನ ಜೊತೆ ಆಟ ಆಡಿ, ಓಕೆನಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾ, ಬಾಯ್. ನನ್ನ ಪಪ್ಪಗೆ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಹೇಳಿಪ್ಪ, ಹೇಳಿ ಹೇಳಿ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಪಪ್ಪಂಗೆ ನಿಮ್ಮ ಕಡೆಯಿಂದ, ಸಾತ್ವಿಕ್ ಕಡೆಯಿಂದ ವೆರಿ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀನಿ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಟ್ರಿ, ಮತ್ತೊಂದು ಪೇರೆಂಟ್ಸ್ಗೆ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ರಿ ಮೇಡಮ್. ಬಿಕಾಸ್ ಎಲ್ಲ ಪೇರೆಂಟ್ಸು ಜವಾಬ್ದಾರಿಯನ್ನ ಅರ್ಥಕೊಂಡು ಆ ಪೇರೆಂಟ್ಸ್ಗೆ, ಐ ಮೀನ್ ಟೀಚರ್ಸ್ಗೆ ಯಾವುದೇ ರೀತಿ ಒತ್ತಡ ಹಾಕದೇ ಇದ್ದಾಗ ಖಂಡಿತ ಆ ಒಂದು ಟೀಚರ್ಸ್ ತಮ್ಮ ಜವಾಬ್ದಾರಿಯನ್ನ ಇನ್ನಷ್ಟು ಚೆನ್ನಾಗಿ ನಿಭಾಯಿಸ್ಲಿಕ್ಕೆ ಸಾಧ್ಯವಾಗತ್ತೆ. ಹೌದು ಸರ್, ಹೌದು. ಎಸ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಪೇರೆಂಟ್ಸ್ಗೆ ಮಾತಾಡೋಕ್ಕೆ ಅದು ಒಂದು ತುಂಬ ಸುಲಭ. ನಾವು ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ನಮ್ಮ ಮಕ್ಕಳು ಮಾರ್ಕ್ಸ್ ತೆಗೆದಿಲ್ಲ ಅಥವಾ ಸರಿಯಾಗಿ ಓದಿಲ್ಲ ಅಂತ ಹೇಳೋದು. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಶಾಲಾ ಮುಖ್ಯೋಪಾಧ್ಯಾಯರು ಆಗಿರ್ಬೋದು, ಶಾಲಾ ಟೀಚರ್ಸ್ ಆಗಿರ್ಬೋದು, ಅದೆಷ್ಟರ ಮಟ್ಟಿಗೆ ಎಫರ್ಟ್ಸನ್ನು ಹಾಕ್ತಾರೆ ಅಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿ. ಅಂದರೆ ನಿಜಕ್ಕೂ ಅದನ್ನು ಶಬ್ದಗಳಲ್ಲಿ ಹೇಳಲಿಕ್ಕಾಗಲ್ಲ. ಏಕೆಂದರೆ ಒಂದು ಶಾಲೆಯ ಶಿಕ್ಷಕಿಯಾಗಿದ್ದರೆ, ಆ ಶಾಲೆಯ ಒಂದು ಮುಖ್ಯಸ್ಥರಾಗಿದ್ದರೆ ಅಲ್ಲಿ 30 ಮಕ್ಕಳು 40 ಮಕ್ಕಳು ಎಲ್ಲರಲ್ಲಿ ಯಾರಾದರೂ ಒಬ್ಬರು ಸರಿಯಾಗಿ ರಿಸಲ್ಟ್ ಮಾಡಲಿಲ್ಲ, ಒಬ್ಬರು ಸ್ಕೋರ್ ಮಾಡಲಿಲ್ಲ ಅಂದರೆ ಆ ಪೇರೆಂಟ್ಸ್ಗೆ ಆನ್ಸರ್ ಮಾಡಬೇಕಾಗಿರ್ತಕ್ಕಂಥದ್ದು ಈ ಟೀಚರ್ ಆಗುತ್ತೆ. ಅದ್ರ ಜೊತೆಗೆ ಮೇಲ್ಗಡೆ ಇರ್ತಕ್ಕಂಥ ಪ್ರಿನ್ಸಿಪಾಲ್ಗೆ ಆನ್ಸರ್ ಮಾಡಬೇಕು, ಎಲ್ಲರಿಗೂ ಆನ್ಸರ್ ಮಾಡಬೇಕು. ಸೊ ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಆ ಟೀಚರ್ ಇರ್ತಾರೆ. ಒಂದು ವೇಳೆ ಮಕ್ಕಳು ಸರಿಯಾಗಿ ಓದಲಿಲ್ಲ ಅಂದರೂ ಕೂಡ ನಾವು ಕೊನೆಗೆ ಬ್ಲೇಮ್ ಮಾಡ್ತಕ್ಕಂಥದ್ದು ಟೀಚರ್ಸ್ಗೆ. ನಾವು 30,000 ಕಟ್ಟಿದ್ದೀವಿ, 40,000 ಕಟ್ಟಿದ್ದೀವಿ, ನೀವು ನಮ್ಮ ಮಕ್ಕಳಿಗೆ ಸರಿಯಾಗಿ ಹೇಳ್ಕೊಟ್ಟಿಲ್ಲ ಅನ್ನೋ ಒಂದು ದೂರನ್ನು ನಾವು ಸಲ್ಲಿಸ್ತೀವಿ. ಒಂದು ಹೊಡ್ತಾ ಹೊಡೆಯೋ ಹಾಗೂ ಇಲ್ಲ, 2 ಹೋಮ್ವರ್ಕ್ ಜಾಸ್ತಿ ಕೊಡೋ ಹಾಗೂ ಇಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಕೂಡ ಟೀಚರ್ಸ್ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ತುಂಬ ಎಫರ್ಟ್ಸ್ ಹಾಕಿ ಎಲ್ಲ ಮಕ್ಕಳನ್ನ ಸಮಾನವಾಗಿ ಕಾಣ್ತಾ ಎಲ್ಲರಿಗೂ ಒಂದು ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ಮಹತ್ತರವಾದ ಕೆಲಸವನ್ನು ಆ ಎಲ್ಲ ಶಿಕ್ಷಕರು ಮಾಡ್ತಾರೆ. ಅವರೆಲ್ಲರೂ ಕೂಡ ಮತ್ತೊಮ್ಮೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತೀನಿ. ಮತ್ತಷ್ಟು ಕಾಲ್ಗಳನ್ನ ಸ್ವೀಕಾರ ಮಾಡ್ತೀನಿ. ಇನ್ನಷ್ಟು ಜನರ ಜೊತೆ ಮಾತಾಡಲಿಕ್ಕಿದೆ. ಅದರ ಮಧ್ಯೆ ಒಂದು ಬ್ಯೂಟಿಫುಲ್ ಟ್ರ್ಯಾಕನ್ನು ನೋಡ್ಕೊಂಬರೋಣ, ಬನ್ನಿ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮದ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಾನು ಬ್ರೇಕ್ಗಿಂತ ಮುಂಚೆ ಹೇಳ್ತಾ ಇದ್ದೆ ಸಾಕಷ್ಟು ಜಾಬ್ ಅಲರ್ಟ್ಸ್ ಬಗ್ಗೆ. ಸೊ ಅದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ತಿಳಿಸ್ಬಿಡ್ತೀನಿ. ಇದು ವಿಶೇಷವಾಗಿ ರೈತರಿಗೆ ಸಹಾಯ ಆಗ್ತಕ್ಕಂಥ ಜಾಬ್ ಅಲರ್ಟ್ ಅಥವಾ ಅವ್ರಿಗೆ ಅಗತ್ಯ ಇರತಕ್ಕಂಥ ಇನ್ಫಾರ್ಮೇಷನ್ ಅಂತ ನಾನು ತಿಳ್ಕೊಳ್ತೀನಿ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆಯಡಿಯಲ್ಲಿ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಸಮುದಾಯ ಕೃಷಿ ಹೊಂಡ, ಪ್ಯಾಕ್ ಹೌಸ್, ಟ್ರ್ಯಾಕ್ಟರ್ 20 PTO HP ಒಳಗಿನ ಪ್ರಾಥಮಿಕ ಸಂಸ್ಕರಣಾ ಘಟಕ ಮತ್ತು SMAM ಯೋಜನೆಯಡಿಯಲ್ಲಿ ಅಡಿಕೆ ಸಿಪ್ಪೆ ಸುಲಿಯುವ ಯಂತ್ರ ಹಾಗೂ ಫೈಬರ್ ದೋಟಿ ಅಡಿಕೆ ಕಟಾವು ಮಾಡಲಿಕ್ಕೆ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ರೈತರಿಂದ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಯಾರೆಲ್ಲ ಈ ಒಂದು ಇದರಲ್ಲಿ ಸಾಲ ಸೌಲಭ್ಯವನ್ನು ತಗೋಬೇಕು ಅಂತ ಹೇಳಿದ್ರಿ, ಅವರು ದಯವಿಟ್ಟು ಒಂದು ಪಕ್ಕದ ತೋಟಗಾರಿಕಾ ಮಿಷನ್ ಹತ್ರ ಹೋಗ್ಬಿಟ್ಟು ನೀವು ಕಾಂಟ್ಯಾಕ್ಟನ್ನು ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ KSSFCL ಅಲ್ಲಿ ಹಲವಾರು ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಅದು ಕರ್ನಾಟಕ ರಾಜ್ಯ ಸೌಹಾರ್ದ ಫೆಡರಲ್ ಸಹಕಾರಿ ಲಿಮಿಟೆಡ್, ಇಲ್ಲಿ 39 ಹುದ್ದೆಗಳನ್ನು ಕಾಲ್ ಫಾರ್ ಮಾಡಿದ್ದಾರೆ. ಸೊ ಆ ಹುದ್ದೆಗಳು ಯಾವ್ಯಾವುದು ಮತ್ತು ಅಲ್ಲಿ ಎಲ್ಲಿದೆ ಅಂತಕ್ಕಂಥದ್ದನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೇನೆ. ಮೊಟ್ಟ ಮೊದಲನೇದಾಗಿ ಅದು ಲೆಕ್ಕ ಪರಿಶೋಧಕರ ಹುದ್ದೆ 1 ಇದೆ, ಕಾನೂನು ಅಧಿಕಾರಿ ಹುದ್ದೆ 2, ಮಾನವ ಸಂಪನ್ಮೂಲ ಉದ್ಯೋಗಿ 1, ತರಬೇತಿ ಅಧಿಕಾರಿ 1, ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ 11 ಜನ ವೇಕೆನ್ಸಿ ಇದೆ, ಸಹಾಯಕರು 8 ಜನ, ಟೈಪಿಸ್ಟ್ ಮತ್ತು ಸ್ಟೋನೋಗ್ರಾಫರ್ 2, ಕಿರಿಯ ಸಹಾಯಕರು 11 ಹುದ್ದೆ ಮತ್ತು ಉಪ ಉದ್ಯೋಗಿ ಮತ್ತು ಚಾಲಕರು 2 ಬೇಕಾಗಿದ್ದಾರೆ. ಸೊ ಒಟ್ಟು 39 ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಯಾರೆಲ್ಲ ಜಾಬ್ನ ನಿರೀಕ್ಷೆಯಲ್ಲಿದ್ದೀರಿ ದಯವಿಟ್ಟು KSSFCL ಈ ವೆಬ್ಸೈಟ್ನಲ್ಲಿ ನೀವು ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ನ ತೆಗೆದುಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನೊಂದು ಇನ್ಫಾರ್ಮೇಷನ್ ಏನು ಅಂದರೆ, ಕರಾವಳಿಯಲ್ಲಿ ಹೆಚ್ಚು ಮಳೆ ಮತ್ತು ಕಡಲ್ಕೊರೆತ ಇರೋದರಿಂದ ಹಲವಾರು ಮನೆಗಳು ಅಲ್ಲಿ ಸಮುದ್ರದ ಪಾಲಾಗಿದೆ. ಸೊ ಹಾಗಾಗಿ ಯಾರೆಲ್ಲ ಅಪಾಯದ
ಒಂದು ನಿಟ್ಟಿನಲ್ಲಿದ್ದರು ಅವರಿಗೆಲ್ಲರನ್ನೂ ಕೂಡ ಜಿಲ್ಲಾಡಳಿತ ಈಗ ಆಲ್ರೆಡಿ ಶಿಫ್ಟ್ ಮಾಡಿದೆ. ಸೊ ಅದು ಕೂಡ ಒಂದು ಇನ್ಫಾರ್ಮೇಷನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅದ್ರ ಜೊತೆಗೆ ವಿಶೇಷವಾಗಿ ದಾವಣಗೆರೆ ಮಹಾನಗರ ಪಾಲಿಕೆಯಿಂದ ಒಂದು ಇದನ್ನು ಮಾಡಿದ್ದಾರೆ, ಟೆಂಡರ್ನ ಅನೌನ್ಸ್ ಮಾಡಿದ್ದಾರೆ. ಅದ್ರ ಕೂಡ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ, ದಯವಿಟ್ಟು ಗಮನವಹಿಸಿ. 2024 ಮತ್ತು 25ನೇ ಸಾಲಿನ ಕೇಂದ್ರ ಪುರಸ್ಕೃತ ಯೋಜನೆಯಾಗಿರ್ತಕ್ಕಂಥ ಡೇ ಪಲ್ಮ್ ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ ಡೇ ನಲ್ಮ್ ದಡಿಯಲ್ಲಿ ಉಪಘಟಕದ ವೈಯಕ್ತಿಕ ಸ್ವಯಂ ಉದ್ಯೋಗ ಯೋಜನೆ, ಮತ್ತೆ ಹೇಳ್ತಾ ಇದ್ದೀನಿ, ಉಪಘಟಕವಾದ ವೈಯಕ್ತಿಕ ಸ್ವಯಂ ಉದ್ಯೋಗ ಯೋಜನೆ, ಗುಂಪು ಉದ್ಯೋಗ ಯೋಜನೆ ಹಾಗೂ ಸ್ವಸಹಾಯ ಸಂಘಗಳ ಕ್ರೆಡಿಟ್ ಲಿಂಕೇಜ್ ಸ್ವಸಹಾಯ ಸಂಘ ರಚನೆ ಮತ್ತು PM ಸ್ವನಿಧಿ ಕಾರ್ಯಕ್ರಮಕ್ಕೆ ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗಿರ್ತಕ್ಕಂಥ ಅರ್ಹ ಫಲಾನುಭವಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಇದು ಜುಲೈ 26ನೇ ತಾರೀಕುವರೆಗೂ ಅವೈಲಬಿಲಿಟಿ ಇರುತ್ತೆ. ಸೊ ಯಾರೆಲ್ಲ ಜಾಬ್ ಅಲರ್ಟ್ಸ್ನ ನೋಡ್ತಾ ಇದ್ದೀರಿ ಅಥವಾ ಯಾರೆಲ್ಲ ಮಹಾನಗರ ಪಾಲಿಕೆಯಲ್ಲಿ ಈ ಒಂದು ಸ್ವ ಉದ್ಯೋಗ ಅಥವಾ ಗುಂಪು ಉದ್ಯೋಗದ ಅಡಿಯಲ್ಲಿ ಸಾಲ ಸೌಲಭ್ಯ ಪಡಿಬೇಕಂತಿದ್ದೀರಿ, ದಯವಿಟ್ಟು ಮಹಾನಗರ ಪಾಲಿಕೆಯ ಇವತ್ತಿನ ಒಂದು ಅಡಿಷನ್ಸ್ನಲ್ಲಿ ಇದನ್ನು ಮಾಡಿದ್ದಾರೆ, ಟೆಂಡರ್ನ ಕಾಲ್ ಮಾಡಿದ್ದಾರೆ. ಸೊ ದಯವಿಟ್ಟು ಅದನ್ನು ಹೋಗ್ಬಿಟ್ಟು 18ರಿಂದ 60 ವರ್ಷ ಇರ್ತಕ್ಕಂಥ ಬೀದಿ ವ್ಯಾಪಾರ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಇದು ಪಾಸಿಬಿಲಿಟೀಸ್ ಇದೆ. ಕನಿಷ್ಠ ಅವರು 3 ವರ್ಷದ ಸ್ಥಳೀಯ ದಾವಣಗೆರೆ ವಾಸಿಯಾಗಿರಬೇಕು ಮತ್ತು BPL ಕಾರ್ಡ್ ಹೊಂದಿದರೆ ಮಾತ್ರ ನಿಮಗೆ ಈ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಹೆಚ್ಚಿನ ಇನ್ಫಾರ್ಮೇಷನ್ನ ನೀವು ನಗರದ ಮಹಾನಗರ ಪಾಲಿಕೆಯಲ್ಲಿ ಪಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಿನ್ನೆ ಏನು ಅಪಘಾತ ಸಂಭವಿಸಿತ್ತು ಹಾವೇರಿಯ ಹತ್ರ, ಒಂದೇ ಕುಟುಂಬದ 13 ಜನರನ್ನು ಆ ಜವರಾಯ ಕರ್ಕೊಂಡಿದ್ದರು. ಆ ಒಂದು ಘಟನೆಗೆ ಇಡೀ ದೇಶವೇ ಬೇಸರ ವ್ಯಕ್ತಪಡಿಸಿದೆ, ಇಡೀ ದೇಶವೇ ದಿಗ್ಭ್ರಾಂತರಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತುಂಬ ಜನ ಮಠಾಧೀಶರಾಗಿರ್ಬೋದು, ತುಂಬ ಜನ ರಾಜಕಾರಣಿಗಳು ಅದನ್ನು ಬೇಸರ ವ್ಯಕ್ತಪಡಿಸೋದಕ್ಕೆ ಕಂಬನಿ ಮಿಡಿದ್ರು. ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಅಂತ ನೊಂದವರ ಜೊತೆ ನಾವಿದ್ದೀವಿ ಅಂತ ಹೇಳ್ತಾ ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಿಸಿದೆ. ಖಂಡಿತ ಇದೊಂದು ಒಳ್ಳೆ ಮೂವ್. ಅವರ ಡಿಪೆಂಡೆನ್ಸಿಗೆ, ಅವ್ರನ್ನ ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥವ್ರಿಗೆ ಇದರಿಂದ ಒಂದಷ್ಟು ಆರ್ಥಿಕವಾಗಿ ಸಹಾಯ ಆಗತ್ತೆ. ಅದರ ಜೊತೆಗೆ ಅವರ ಜೊತೆ ನಾವಿದ್ದೀವಿ ಅಂತ ಹೇಳಿ ಅವರಿಗೆ ಒಂದು ಬೆಂಬಲ ಕೊಟ್ಟಾಗೆ, ಒಂದು ಧೈರ್ಯ ಕೊಟ್ಟಾಗ ಕೂಡ ಆಗತ್ತೆ. ಸೊ 13 ಜನ ಒಟ್ಟಿಗೆ ಒಂದು ಕುಟುಂಬದಿಂದ ಕಳ್ಕೊಳ್ತಕ್ಕಂಥದ್ದು ಅದು ನಿಜಕ್ಕೂ ತುಂಬ ಘೋರವಾಗಿರ್ತಕ್ಕಂಥ ದುರಂತ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ, ದಯವಿಟ್ಟು ಈ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಪ್ರವಾಸ ಹೋಗೋದು ತಪ್ಪಲ್ಲ, ಆದರೆ ಪ್ರವಾಸಕ್ಕೆ ಹೋದಾಗ ಡ್ರೈವರ್ ಮೇಲೇ ಅತಿಯಾಗಿ ನಂಬಿಕೆ ಇಟ್ಟುಕೊಂಡು ಅತಿಯಾಗಿ ವಿಶ್ವಾಸನ ಅವನ ಪಾಡಿಗೆ ಅವನಿಗೆ ಬಿಟ್ಬಿಡ್ತಕ್ಕಂಥದ್ದು ಈ ಎಲ್ಲ ಅಪಘಾತಕ್ಕೆ ಕಾರಣ ಆಗುತ್ತೆ. ಅಷ್ಟೊಂದು ಜನ ಗಾಡೀಲಿ ಇದ್ದಾಗ ಯಾರಾದರೂ ಒಬ್ಬರು ವಾಲಂಟ್ರಿಯಾಗಿ ಆ ಡ್ರೈವರ್ ಜೊತೆ ಕೂತ್ಕೊಂಡು 2 ಮಾತಾಡ್ತಾ ಅವನಿಗೆ ನಿದ್ದೆ ಮಂಪರ್ ಬರದೇ ಇರೋ ಹಾಗೆ, ಆಗ ಒಂದು ವೇಳೆ ಬಂದರೆ ಎಲ್ಲಾದರೂ ಒಂದು ನಿಲ್ಲಿಸ್ಬಿಟ್ಟು ಒಂದು ಟೀನೋ ಕಾಫಿನೋ ಅವ್ನಿಗೆ ಆಫರ್ ಮಾಡಿ ಅವನ ಜೊತೆ ಒಂದು ಸ್ವಲ್ಪ ಗಾಳಿಯಲ್ಲಿ ಓಡಾಡಿದಾಗ ಖಂಡಿತ ಆ ಡ್ರೈವರ್ಗೂ ಕೂಡ ಒಂದು ಆ ನಿದ್ದೆ ಮೂಡ್ನಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಅದು ಕೂಡ ನೀವೇನಾದರೂ ಒಂದು ಪ್ರವಾಸಕ್ಕೆ ಹೋಗಿದ್ರೆ ಅಂದಮೇಲೆ ದಯವಿಟ್ಟು ಅರ್ಧ ಗಂಟೆ 1 ಗಂಟೆ ಫ್ರೀಯಾಗಿ ಟೈಮ್ ಮಾಡಿಕೊಂಡು ಗಾಡಿಯನ್ನು ನಿಧಾನಕ್ಕೆ ಓಡಿಸಿ. ಏಕೆಂದರೆ ನೀವು ಅಲ್ಲಿಂದ ಬಂದು ತುಂಬ ದೊಡ್ಡ ಸಾಧನೆ ಏನು ಅರ್ಧ ಗಂಟೆ 1 ಗಂಟೆಯಲ್ಲಿ ಆಗೋದಿರೋದಿಲ್ಲ. ದಯವಿಟ್ಟು ಅದನ್ನು ಎಚ್ಚರಿಕೆಯಿಂದ ನೀವು ಇರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಿನ್ನೆ ಒಂದು ಅಪಘಾತದ ಬಗ್ಗೆ ಹೇಳಿದ್ದೆ, ಅದು ಬೈಕ್ ಮತ್ತು ಚಿರತೆ ಅಪಘಾತದಲ್ಲಿ ಇಬ್ಬರಿಗೂ ಕೂಡ ಸೀರಿಯಸ್ ಇಂಜುರಿ ಆಗಿತ್ತು. ಅಂಥದ್ದೇ ಇನ್ನೊಂದು ಇನ್ಸಿಡೆಂಟ್ ನಡೆದಿದೆ. ಇದು ಪಕ್ಕದ ನಮ್ಮದೇ ಕರ್ನಾಟಕದ್ದೇ ಕೊಳ್ಳೇಗಾಲದಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್. ಇದೇನು ಅಂದರೆ ಬೈಕ್ ಮತ್ತು ನವಿಲ್ ನಡುವೆ ಆಗಿರ್ತಕ್ಕಂಥ ಅಪಘಾತ. ಇದು ಮಳೆಗಾಲ ಆಗಿರೋದ್ರಿಂದ ಎಲ್ಲ ಕಡೆ ಪ್ರಾಣಿ ಪಕ್ಷಿಗಳು ಒಂದಷ್ಟು ಆ ಕಡೆ ಈ ಕಡೆ ಅಡ್ಡಾಡ್ತಾ ಇರ್ತವೆ. ಆದರೆ ಇಲ್ಲಿ ಎಂಥ ಒಂದು ವಿಪರ್ಯಾಸ ಅಂದರೆ, ಇಲ್ಲಿ ಬೈಕ್ನಲ್ಲಿ ಡ್ರೈವ್ ಮಾಡ್ತಿರ್ತಕ್ಕಂಥ ರಾಜು ಗೌಡ ಅವರ ಮಗ ರೇವಣ್ಣ ಕೂಡ ಎಕ್ಸ್ಪರ್ಟ್ ಆಗಿದ್ದಾರೆ. ಅದೇ ರೀತಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಕೂಡ ಆನ್ ದ ಸ್ಪಾಟಲ್ಲೇ ಡೆತ್ ಆಗಿದೆ. ಸೊ ದಯವಿಟ್ಟು ಬೈಕ್ ಡ್ರೈವ್ ಮಾಡುವಾಗ, ಅದರಲ್ಲೂ ಈ ಸಂಜೆ ಹೊತ್ತಲ್ಲಿ ಡ್ರೈವ್ ಮಾಡುವಾಗ ಎಮ್ಮೆಗಳು, ಎತ್ತು, ಆಕಳು ಹಾಗೆ ಅಡ್ಡ ಬಂದುಬಿಡ್ತವೆ. ಏಕೆಂದರೆ ಅವು ಮೂಕ ಪ್ರಾಣಿಗಳು, ಅವು ಗೊತ್ತಾಗೋದಿಲ್ಲ. ಸೊ ದಯಮಾಡಿ ತಾವು ವಾಹನ ಚಲಾವಣೆ ಮಾಡುವಾಗ ಸ್ವಲ್ಪ ನಿಧಾನವಾಗಿ ವಾಹನ ಚಲಾವಣೆ ಮಾಡಿ. ದಯವಿಟ್ಟು ಹೆಲ್ಮೆಟ್ನ ಧರಿಸ್ಕೊಂಡೇ ವಾಹನ ಚಲಾವಣೆ ಮಾಡಿ. ಅನಾಹುತಕ್ಕೆ ಆಹ್ವಾನ ನೀಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಇದರಲ್ಲಿ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕೊಟೇಶನ್ಸ್ಗಳನ್ನ ಹಾಕಿರ್ತಾರೆ ಹೈವೇಲಿ ಹೋಗುವಾಗ, ಡ್ರೈವ್ ಸ್ಲೋಲಿ, ದ ಸೇಮ್ ವೈಫ್ ಈಸ್ ವೇಟಿಂಗ್ ಫಾರ್ ಯು ಅಂತೇಳಿ. ಸೊ ನೋಡೋದಕ್ಕೆ ತಮಾಷೆ ಅನಿಸಿದ್ರು ಕೂಡ ಅದೆಲ್ಲೋ ಒಂದು ಕಡೆ ಅಗತ್ಯ ಆಗುತ್ತೆ. ಅದ್ರ ಜೊತೆ ಸಾಕಷ್ಟು ನಾನು ಆ ಒಂದು ಅಂಥ ಹಾಸ್ಯಭರಿತ ಸ್ಲೋಗನ್ಸ್ಗಳನ್ನು ಓದ್ತಾ ಇರ್ತೀನಿ. ನಿಜಕ್ಕೂ ದಯವಿಟ್ಟು ವಾಹನಗಳನ್ನು ಸ್ವಲ್ಪ ನಿಧಾನವಾಗಿ ಚಾಲನೆ ಮಾಡಿ. ಏಕೆಂದರೆ ಮನೆಯಲ್ಲಿ ನಿಮಗೋಸ್ಕರ ಅಮೂಲ್ಯವಾಗಿರ್ತಕ್ಕಂಥ ಜೀವಗಳು ಕಾಯ್ತಾ ಇರ್ತವೆ. ಅದೇ ರೀತಿ ರಸ್ತೆಗಳನ್ನು ಅಮೂಲ್ಯವಾಗಿರ್ತಕ್ಕಂಥ ಪುಟ್ಟ ಮಕ್ಕಳು ಕೂಡ ಕ್ರಾಸ್ ಮಾಡ್ತಾಯಿರ್ತಾರೆ. ಸೊ ದಯವಿಟ್ಟು ಅದನ್ನು ಎಚ್ಚರಿಕೆಯಿಂದ ವಹಿಸಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ BJPಯ ಭೀಷ್ಮ ಅಂತಲೇ ಕರೆಸ್ಕೊಳ್ತಕ್ಕಂಥ ಮಾಜಿ
ಉಪಪ್ರಧಾನಿಯಾಗಿರ್ತಕ್ಕಂಥ LK ಅಡ್ವಾಣಿ ಅವರು ಅನಾರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಸೊ ಒಂದು ಒಳ್ಳೆಯ ಚಿಕಿತ್ಸೆ ನಂತರ ಅವರಿಗೆ ಆಲ್ರೆಡಿ ಡಿಸ್ಚಾರ್ಜ್ ಆಗಿದ್ದಾರೆ. ಅವರ ಆರೋಗ್ಯ ಸ್ಥಿರವಾಗಿದೆ, ಆರಾಮಾಗಿದ್ದಾರೆ. ಸೊ ಯಾರು ಭಯಪಡೋ ಅವಶ್ಯಕತೆ ಇಲ್ಲ. ಅವ್ರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಮಾಡಿದ್ದಾರೆ. ಹಲವಾರು ಸಂದರ್ಭಗಳಲ್ಲಿ BJPಗೆ ಬೆನ್ನೆಲುಬಾಗಿ ನಿಂತಂಥವರು ಇಲ್ಲಿ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾತ್ರೆಯನ್ನು ಮಾಡಲಿಕ್ಕೆ ಹೊರಟಾಗ ರಥವೇರಿದಂತಹ ಮೊದಲಿಗರು ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. BJP ಭೀಷ್ಮ ಹಲವಾರು ಸಂದರ್ಭಗಳಲ್ಲಿ ತಮ್ಮನ್ನು ತಾವು ಅಧಿಕಾರದಿಂದ ದೂರ ಇಟ್ಟು ಪಕ್ಷಕ್ಕೋಸ್ಕರ ದುಡಿದಂತಹ ಮಹಾನ್ ಚೇತನ ಇವರು ಇನ್ನಷ್ಟು ವರ್ಷಗಳ ಕಾಲ ಆರೋಗ್ಯವಾಗಿರಬೇಕು ಅಂಥೇಳಿ ಎಲ್ಲರೂ ಪ್ರೇ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಳೆ ಮತ್ತು ಗಾಳಿಯ ರುದ್ರನೌತನ ಹೇಗಿದೆ ಅಂತ ಹೇಳಿದ್ರೆ ದೆಹಲಿಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರ ಮೇಲ್ಛಾವಣಿ ಕುಸಿದು 1 ಸಾವಾಗಿದೆ, ಹಲವಾರು ಗಾಯ ಆಗಿದೆ. ಏಕೆಂದರೆ ಇದನ್ನು ಯಾಕೆ ನಾನು ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ ಅಂದರೆ ವಿಮಾನ ನಿಲ್ದಾಣ ಅಂದರೆ ಅದಕ್ಕೆ ಅದರದ್ದೇ ಆದ ಒಂದು ಕ್ಲಾಸನ್ನು ಮೇಂಟೈನ್ ಮಾಡಿರ್ತಾರೆ. ಅದರದ್ದೇ ಆಗಿರ್ತಕ್ಕಂಥ ಎಕ್ಸ್ಪರ್ಟ್ಸ್ಗಳು ಅದು ಕೆಲಸ ಮಾಡಿರ್ತಾರೆ. ಅದರದ್ದೇ ಆಗಿರ್ತಕ್ಕಂಥ ಬೆಸ್ಟ್ ಕ್ವಾಲಿಟಿ ಆಗಿರ್ತಕ್ಕಂಥ ಮೆಟೀರಿಯಲ್ಸನ್ನು ಯೂಸ್ ಮಾಡಿರ್ತಾರೆ. ಸೊ ಅದರ ಒಂದು ಮೇಲ್ಛಾವಣಿಯ ಕುಸಿದು ಅಥವಾ ಗಾಳಿಗೆ ಬಂದು ಒಬ್ಬ ವ್ಯಕ್ತಿಯ ಸಾವಾಗತ್ತೆ ಅಂದರೆ ಇದು ನಿಜಕ್ಕೂ ದುರದೃಷ್ಟಕರ. ಏಕೆಂದರೆ ಅಷ್ಟೊಂದು ಪ್ರಿಕಾಷನ್ಸ್ ತೊಗೊಂಡ್ರೂ ಕೂಡ ಆ ಗಾಳಿ ಯಾವ ರಭಸದಲ್ಲಿ ಬಂದಿರ್ಬೋದು ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡ್ಕೊಳೋಕ್ಕೂ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಕೇರ್ಫುಲ್ಲಾಗಿರಿ. ಅದ್ರ ಜೊತೆಗೆ ನಮ್ಮ ಒಂದು ಕರ್ನಾಟಕದಲ್ಲಿ ಹಲವಾರು ರಸ್ತೆಗಳಿಂದ ಡೆವಲಪ್ಮೆಂಟ್ ಆಗಬೇಕಿದೆ. ಆ ನಿಟ್ಟಿನಲ್ಲಿ ರಾಜ್ಯದ 5 ನಗರಗಳಲ್ಲಿ ಸೇಫ್ ಸಿಟಿ ಯೋಜನೆಗೆ ಹಲವಾರು ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಂದು ಬೆಂಬಲವನ್ನು ಕೋರಿ ನಿನ್ನೆ ಕರ್ನಾಟಕ ಸರ್ಕಾರದ ಪ್ರಮುಖರೆಲ್ಲರೂ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಜಾರ್ಜ್ ಅವರಾಗಿರ್ಬೋದು, ಅದೇ ರೀತಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ತುಂಬ ಜನ ಹೋಗ್ಬಿಟ್ಟು ನಿತಿನ್ ಗಡ್ಕರಿ ಅವರು ಹೆದ್ದಾರಿ ಸಚಿವರು ಏನಿದ್ದಾರೆ, ಕೇಂದ್ರದ ಹೆದ್ದಾರಿ ಸಚಿವರು ಅವ್ರನ್ನ ಮೀಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸೊ ಸೇಫ್ ಸಿಟಿ ಒಂದು ಯೋಜನೆಯಲ್ಲಿ 5 ನಗರಗಳಲ್ಲಿ ನಮ್ಮ ಏನು ಅದ್ಭುತವಾಗಿರ್ತಕ್ಕಂಥ ರಸ್ತೆಯನ್ನು ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಪಾಸಿಟಿವ್ ಆಗಿ ಸಿಂಬಲ್ ಕೂಡ ಕೊಟ್ಟಿದ್ದಾರೆ ಶಾ ಅವರು ಮತ್ತು ಗಡ್ಕರಿ ಅವರು. ಅದಕ್ಕೇನು ಬೇಕು ಎಲ್ಲ ಸಹಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಬೇಸರದ ವಿಚಾರ ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ನಾವೆಲ್ಲರೂ ವಿದ್ಯಾವಂತರಿದ್ದರೂ ಕೂಡ, ತಂದೆ ತಾಯಿ ಸಮಾಜ ಇಷ್ಟೊಂದು ವಿದ್ಯಾವಂತರಿದ್ದರೂ ಕೂಡ ಬಾಲ್ಯ ವಿವಾಹ ಅಂತಕ್ಕಂಥದ್ದು ತುಂಬ ಕಂಡು ಬರ್ತಾ ಇದೆ. ಅದು ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಮನೆ ಮುಂದೆನೇ ಸಣ್ಣ ಸಣ್ಣದಾಗಿ ಇದನ್ನು ಹಾಕ್ಕೊಂಡ್ಬಿಟ್ಟು ಮುಗಿಸ್ಬಿಡ್ತಾರೆ. ಇಲ್ಲ ಸಾಮೂಹಿಕ ಮದುವೆಗಳಲ್ಲೂ ಕೂಡ ಬಾಲ್ಯ ವಿವಾಹ ಕಂಡು ಬರುತ್ತೆ. ಸೊ ಅಂಥದನ್ನು ಜಿಲ್ಲಾಧಿಕಾರಿಗಳು ಆಗಿರ್ಬೋದು, ಜಿಲ್ಲಾಡಳಿತದಿಂದ ಆಗಿರ್ಬೋದು ಸಾಕಷ್ಟು ಕಡೆ ಅದನ್ನು ನಿಲ್ಲಿಸ್ತಾ ಇದ್ದಾರೆ. ಅವ್ರಿಗೆ ಬುದ್ಧಿವಾದನ ಹೇಳಿ ಮದುವೆನ ಪೋಸ್ಟ್ಪೋನ್ ಮಾಡಿರ್ತಾ ಇದ್ದಾರೆ. ಸೊ ಅಂಥ ಒಂದು ನಿದರ್ಶನ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ಮೇನಲ್ಲಿ 25 ಬಾಲ್ಯ ವಿವಾಹಗಳನ್ನು ತಡೆ ಮಾಡಿದ್ದಾರಂತೆ. ನಿಜಕ್ಕೂ ಬೇಜಾರಾಗುತ್ತೆ. 25 ಜನ ಮಕ್ಕಳ ಬಾಳಲ್ಲಿ ಯಾಕೆ ಇವರು ಈ ರೀತಿ ಆಟ ಆಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅಟ್ಲೀಸ್ಟ್ ಆ ಮದುವೆ ಆಗ್ತಕ್ಕಂಥ ವರನ್ಗಾದ್ರೂ ಗೊತ್ತಾಗಬೇಕು, ಅವ್ರ ತಂದೆ ತಾಯಿಗಾದ್ರೂ ಗೊತ್ತಾಗಬೇಕು. ಬಹುಶಃ ಈ ಹುಡುಗಿ ಕಡೆ ಏನಾದ್ರು ಅನ್ಎಜುಕೇಟೆಡ್ ಇದ್ದು ಆ ಥರ ಮದುವೆ ಮಾಡ್ತಿದ್ದಾರೆ ಅಂದರೆ ದಯವಿಟ್ಟು ಬೇಡ. ಅವಳದು 18 ವರ್ಷ ಆದಮೇಲೆ ದಯವಿಟ್ಟು ಆ ಹುಡುಗಿಗೆ ಮದುವೆ ಮಾಡಿ ನಾನು ಆವಾಗಲೇ ಮದುವೆ ಆಗ್ತೀನಿ ಅಂತೇಳಿ ವರನಾದರೂ ಅದನ್ನು ಹೇಳಿ ಅವ್ರಿಗೆ ಬುದ್ಧಿವಾದ ಹೇಳೋ ಹಾಗೆ ಆಗಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕೆಂದರೆ ಎಷ್ಟು ಬೇಗ ನೀವು ಮದುವೆ ಮಾಡ್ತಿರೋ ಅಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ. ಯಾಕೆಂದರೆ ಆ ಹುಡುಗಿಗೂ ಒಂದು ಮೆಚ್ಯೂರಿಟಿ ಇರಲ್ಲ. ಈ ಹುಡುಗ ಹೇಳಿದ್ದನ್ನು ಅವ್ರು ಅರ್ಥ ಮಾಡ್ಕೊಳೋ ಒಂದು ಪರಿಸ್ಥಿತಿ ಆ ಹುಡುಗಿಗೆ ಇರೋದಿಲ್ಲ. ಒಂದು ವೇಳೆ ಆ ಸಂದರ್ಭದಲ್ಲಿ ಏನಾದ್ರು ಆಕೆ ಗರ್ಭವತಿಯಾಗಿ ತಾಯಿ ಆದರೆ ಆ ಮಗುನ ನೋಡ್ಕೊಳೋರು ಯಾರು? ಎಷ್ಟೆಲ್ಲ ಸಮಸ್ಯೆಗಳು ಬರುತ್ತೆ, ಸಮಾಜಕ್ಕೆ ಎಷ್ಟೆಲ್ಲ ಹೊರೆ ಆಗ್ತಾರೆ. ಈ ನಿಟ್ಟಿನಲ್ಲಿ ತಂದೆ ತಾಯಿ ಎಲ್ಲರೂ ಕೂಡ ಜವಾಬ್ದಾರಿಯುತವಾಗಿ ಅರ್ಥಕೋಬೇಕು. ಅದ್ರ ಜೊತೆ ಸಾರ್ವಜನಿಕರು ಕೂಡ ಜವಾಬ್ದಾರಿಯನ್ನು ಅರ್ಥಕೊಂಡು ಅಂಥ ಏನಾದ್ರು ಬಾಲ್ಯ ವಿವಾಹಗಳು ನಿಮ್ಮ ಸುತ್ತಮುತ್ತ ಕಂಡು ಬಂದರೆ ದಯವಿಟ್ಟು ತಕ್ಷಣ ಮಕ್ಕಳ ಕಲ್ಯಾಣ ಇಲಾಖೆಗೆ ಆಗಿರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು, ಆ ಥರ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಒಂದು ಇನ್ಫಾರ್ಮೇಷನ್ನ ಕೊಡೋದ್ರ ಮೂಲಕ ಬಾಲ್ಯ ವಿವಾಹವನ್ನು ತಡೆಗಟ್ಟಿ ಆ ಮಕ್ಕಳ ಭವಿಷ್ಯವನ್ನು ಉಳಿಸ್ಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನಿನ್ನೆ ಒಂದು ಅಪಘಾತ ಏನು ನಡೆದಿತ್ತು, ಅದರಲ್ಲಿ ನಮ್ಮ ಭಾರತ ತಂಡದ ಅಂಧರ ಫುಟ್ಬಾಲ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಮಾನಸ ಅವರು ಕೂಡ ಸಾವಿಗೀಡಾಗಿದ್ದಾರೆ. ಅದು ನೋವಿನ ವಿಚಾರ. ಹಾವೇರಿಯಲ್ಲಿ ಅಪಘಾತ ಆದಂಥ 13 ಜನರ ಒಂದರಲ್ಲಿ ಇವರು ಕೂಡ ಇದ್ದರು. ಇವರು ಅಂದರು ಆದರೆ ಇವರು ಭಾರತ ತಂಡದ ಕ್ಯಾಪ್ಟನ್ ಆಗಿದ್ದರು. ಇವರ ಹೆಸರು ಮಾನಸ ಅಂತೇಳಿ ಹಲವಾರು ಟೂರ್ನಿಗಳಲ್ಲಿ ಭಾರತ ತಂಡವನ್ನು ಮುನ್ನಡೆಸುತ್ತಿದ್ದರು. ಸೊ ಇದು ನಿಜಕ್ಕೂ ಬೇಸರದ ವಿಚಾರ. ಅವ್ರಿಗೆ ಹೀಗೆ ಆಗಬಾರ್ದಾಗಿತ್ತು. ಆದರೆ ಏನು ಮಾಡೋದು, ಭಗವಂತನ ಕರೆಗೆ ಎಲ್ಲರೂ ಹೋಗಡಲೇಬೇಕು. ಆ ಅನಾಹುತ ಸಂಭವಿಸಿದೆ. ಸೊ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಹೇಳ್ತಾ ಇದ್ದೀವಿ. ನಾನು ನಿನ್ನೆ ಕೂಡ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದ್ದೆ. ಯಾರ್ದೋ ತಪ್ಪಿಗೆ ಇನ್ಯಾರೋ ಪ್ರಾಣ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರುತ್ತೆ. ನಿನ್ನೆ ನಾನು ಒಂದು ಆಟೋ ಡ್ರೈವರ್ ಕತೆ ಹೇಳಿದ್ದೆ. ಅಲ್ಲಿ ರಸ್ತೆಯಲ್ಲಿ ಹೋಗುವಾಗ ವೈಯರ್ ಬಿದ್ದಿತ್ತು, ಅದನ್ನು ಸೈಡಿಗೆ ಹಾಕೋಣ ಅಂತ ಹೋಗ್ಬಿಟ್ಟು ಆ ಡ್ರೈವರ್ ಮತ್ತು ಆಟೋದಲ್ಲಿದ್ದಕ್ಕಂಥ ಒಬ್ಬ ಪ್ಯಾಸೆಂಜರ್ ಸತ್ತೋಗಿದ್ರು. ಅಂಥದ್ದೇ ಇನ್ನೊಂದು ದುರ್ಘಟನೆ ನಡೆದಿದೆ. 21 ವರ್ಷದ ಪ್ರತೀಕಾ ಶೆಟ್ಟಿ ಅಂತಕ್ಕಂಥ
ಕಾಲೇಜ್ ವಿದ್ಯಾರ್ಥಿನಿ ರಸ್ತೆ ದಾಟುವಾಗ ಇವರು ಆ ವೈಯರನ್ನು ತುಳಿದು ಮೃತಪಟ್ಟಿದ್ದಾರೆ. ಸೊ ನಿಜಕ್ಕೂ ಬೇಸರದ ವಿಚಾರ. ದಯವಿಟ್ಟು KV ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಬೆಸ್ಕಾಂ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಆ ರೀತಿಯ ಯಾವುದೇ ರಸ್ತೆ ನೀವು ತುಂಡು ಮಾಡಿರೋಲ್ಲ, ಆ ದಾರ ರಸ್ತೆಯಲ್ಲಿ ವೈರ್ಗಳನ್ನ ಹಾಕಿರೋಲ್ಲ, ಮಳೆಗಾಲ ಆಗಿರೋದ್ರಿಂದ ಮರಗಳು ಕೊಂಬೆಗಳು ಬಿದ್ದು ಅಥವಾ ಇನ್ಯಾವುದೋ ತೊಂದರೆಯಿಂದ ಆ ವೈರ್ಗಳು ತುಂಡಾಗಿ ಬಿದ್ದಿರ್ತವೆ, ಅಮೂಲ್ಯ ಜೀವಗಳು ರಸ್ತೆಯಲ್ಲಿ ಓಡಾಡ್ತಾ ಇರ್ತವೆ. ದಯವಿಟ್ಟು ಅದನ್ನು ಸಂಬಂಧಪಟ್ಟ ಇಲಾಖೆಯವರು ತಕ್ಷಣಕ್ಕೆ ಒಂದಷ್ಟು ಎಚ್ಚರಿಕೆಯಿಂದ ಅದನ್ನು ಬದಿಗೆ ಒತ್ತಿಸಿ ಅಲ್ಲಿರ್ತಕ್ಕಂಥ ಕರೆಂಟ್ ಪಾಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ. ಅದ್ರ ಜೊತೆ ಯಾರಾದರೂ ಸಾರ್ವಜನಿಕರ ಗಮನಕ್ಕೆ ಬಂದರೂ ಕೂಡ ದಯವಿಟ್ಟು KEBಗೆ ಅಥವಾ ಬೆಸ್ಕಾಮ್ಗೆ ತಕ್ಷಣಕ್ಕೆ ಕರೆ ಮಾಡಿ ಅಥವಾ ಪೊಲೀಸ್ನವ್ರಿಗೆ ತಿಳಿಸಿ ಅಥವಾ ಯಾವುದಾದ್ರೂ ಒಬ್ಬರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ತಿಳಿಸಿ ಅದಕ್ಕೆ ಒಂದು ಪ್ರಿಕಾಷನ್ಸ್ ತೆಗೆದುಕೊಳ್ಳಿ. ಯಾಕೆಂದರೆ ಪುಟ್ಟ ಪುಟ್ಟ ಮಕ್ಕಳು ಓಡಾಡ್ತಾ ಇರ್ತಾರೆ, ಗೊತ್ತಾಗದೆ ಅವ್ರಿಗೆ ಕುತೂಹಲದಿಂದ ಅದನ್ನೆಲ್ಲ ಅವ್ರು ಮುಟ್ಟೋಕೆ ಹೋಗಿ ಏನಾದರೂ ಸಮಸ್ಯೆ ಮಾಡಿಕೊಂಡ್ರೆ ಕಷ್ಟ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನು ಅಂದರೆ, ಬಿಹಾರದಲ್ಲಿ ಅದೇನೋ ಗೊತ್ತಿಲ್ಲ, ಅದು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಗೊತ್ತಿಲ್ಲ ಇಂಜಿನಿಯರ್ಗಳು, ಕಳೆದ ಒಂದು ವಾರದಲ್ಲಿ 4ನೇ ಸೇತುವೆ ಕುಸಿದು ಹೋಗ್ತಾ ಇದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲೂ ಕೂಡ ಹಲವಾರು ಸೇತುವೆಗಳ ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಕೂಡ ಉದ್ಘಾಟನೆಗೆ 1 ವಾರ ಇದ್ದಾಗ ಸೇತುವೆ ಮುರಿದು ಬೀಳುತ್ತೆ ಅಂದರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಸೊ ಅತ್ತ ಕಳಪೆ ವರ್ಕನ್ನು ಯಾರೂ ಮಾಡಬಾರ್ದು. ಈ ಮಧ್ಯೆ ಒಂದು ಕಾಲ್ ಬರ್ತಾ ಇದಕ್ಕೆ ನೋಡೋಣ ಯಾರ್ದು ಅಂಥೇಳಿ. ನಮಸ್ತೆ ದಾವಣಗೆರೆ. ಸೊ ಬಹುಶಃ ಕೆಟ್ಟಾಯಿತು. 70 ಮೀಟ್ರ್ ಉದ್ದದ ಒಂದು ಸೇತುವೆ, ಅದು ಬಹದ್ದೂರ್ ಗಂಜ್ ಅಂತಕ್ಕಂಥ ಪ್ರದೇಶದಲ್ಲಿ ಹಲವಾರು ಜನ ಅಲ್ಲಿ ಓಡಾಡಬೇಕಿತ್ತು. ಅದು ಸದ್ಯದಲ್ಲೇ ಉದ್ಘಾಟನೆ ಆಗಬೇಕಿತ್ತು, ಅದು ಕೂಡ ಪೂರ್ಣವಾಗಿ ಕುಸಿದು ಬಿದ್ದಿದೆ. ಸೊ ದಯವಿಟ್ಟು ಯಾರೆಲ್ಲ ಒಂದು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆ ಒಂದು ಶಿಕ್ಷೆ ಆಗಬೇಕು ಅಂಥೇಳಿ ನಾನು ನಿಜವಾಗ್ಲೂ ಅವರಿಗೆ ಅಪೀಲ್ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಮುಂದಿನ 4 ದಿನಗಳ ಕಾಲ ರಣಭೀಕರ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ತಿಳಿಸಿದೆ. ಅದೇ ರೀತಿ 35ರಿಂದ 45 ಕಿಲೋಮೀಟರ್ ವೇಗವಾಗಿ ಗಾಳಿ ಕೂಡ ಬೀಸುತ್ತೆ ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಮಕ್ಕಳು ಇದ್ದೀರಿ ಅಥವಾ ಯಾರೆಲ್ಲ ಹೊರಗಡೆ ಓಡಾಡ್ತೀರಿ ದಯವಿಟ್ಟು ಅವರು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಿದ್ದೀನಿ. ಅದೇ ರೀತಿ ದೇವಸ್ಥಾನಗಳಿಗೆ ಪ್ರವಾಸಕ್ಕೆ ಹೋಗ್ತಕ್ಕಂಥವ್ರಿಗೂ ಕೂಡ ಒಂದು ಎಚ್ಚರಿಕೆ ಇದೆ. ಏಕೆಂದರೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಘಟ್ಟ ಏನು ಸ್ನಾನಘಟ್ಟ ಇದೆ, ಕುಮಾರಧಾರ, ಅದೀಗ ಆಲ್ರೆಡಿ ಸಂಪೂರ್ಣವಾಗಿ ತುಂಬಿದೆ. ಸೊ ದಯವಿಟ್ಟು ಎಚ್ಚರಿಕೆ ವಹಿಸಿ. ಏಕೆಂದರೆ ಭಕ್ತಿಗೆ ನಾವೆಲ್ಲರೂ ಯಾವಾಗಲೂ ಪರವಶರಾಗ್ಬಿಡ್ತೀವಿ. ಭಕ್ತಿಯಿಂದ ನಾವೆಲ್ಲ ತೀರ್ಥಕ್ಷೇತ್ರಗಳಿಗೆ ಹೋಗಿರ್ತೀವಿ, ಅಲ್ಲಿ ಸ್ನಾನ ಮಾಡಬೇಕು ಅಂತ ಬಯಸ್ತೀವಿ. ಸೊ ದಯವಿಟ್ಟು ಹುಷಾರಾಗಿರಿ. ಅದೇ ರೀತಿ ನಿಮ್ಗೆ ಹೇಳ್ತಾ ಇದ್ದೆ, ದಯವಿಟ್ಟು ಪುಣ್ಯ ಸ್ಥಳಗಳಿಗೆ ಹೋದಾಗ, ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಸೋಪ್ಗಳನ್ನು ಬಿಟ್ಟು ಬರೋದು, ಬ್ರಷ್ಗಳನ್ನ ಬಿಟ್ಟು ಬರೋದು, ನಿಮ್ಮ ಇನ್ನರ್ ವೇರ್ಸ್ ಬಟ್ಟೆಗಳನ್ನ ಟವೆಲ್ಗಳನ್ನ ಬಿಸಾಕ್ಬರೋದು, ದಯವಿಟ್ಟು ಈ ಕೆಲಸ ಮಾಡಬೇಡಿ. ಏಕೆಂದರೆ ಪ್ರತಿನಿತ್ಯ ಲಕ್ಷಾಂತರ ಜನ ಅಲ್ಲಿಗೆ ವಿಸಿಟ್ ಮಾಡ್ತಾರೆ, ಭಕ್ತರು ಅಲ್ಲಿಗೆ ಹೋಗ್ತಾರೆ. ಒಬ್ಬೊಬ್ಬರು ಒಂದೊಂದು ಬಟ್ಟೆ ಬಿಟ್ಟರು ಒಂದು ದಿವಸಕ್ಕೆ 1,00,000 ಬಟ್ಟೆ ಆಯಿತು ರೀ. ಅದನ್ನು ಹೇಗೆ ಆ ದೇವಸ್ಥಾನದ ಮಂಡಳಿಯವರಾಗಿರ್ಬೋದು, ಸಾರ್ವಜನಿಕ ಸಂಸ್ಥೆಗಳಾದ್ರೂ ಹೇಗೆ ಕ್ಲೀನ್ ಮಾಡ್ತಾರೆ ನೀವೇ ಯೋಚನೆ ಮಾಡಿ. ಸೊ ದಯವಿಟ್ಟು ಅಂಥ ಪವಿತ್ರ ಸ್ಥಳಗಳಿಗೆ ಹೋದಾಗ ನಾವು ಪುಣ್ಯವನ್ನು ಹೊತ್ಕೊಂಬರ್ಬೇಕೇ ವಿನಃ ಪಾಪಗಳನ್ನ ಹೊತ್ಕೊಂಬರ್ಬಾರ್ದು. ಖಂಡಿತ ನೀವು ಈ ರೀತಿಯೆಲ್ಲ ಬಟ್ಟೆಗಳನ್ನ, ಸೋಪ್ಗಳನ್ನ, ಬ್ರಷ್ಗಳನ್ನ, ನಿಮ್ದು ಬೇಡದೇ ಇರತಕ್ಕಂಥ ಆಹಾರದ ಪೊಟ್ಟಣಗಳನ್ನ ಎಲ್ಲ ಹಾಕೋದ್ರಿಂದ ಖಂಡಿತ ಯಾವ ದೇವರು ನಿಮ್ಗೆ ಆಶೀರ್ವಾದ ಮಾಡಲ್ಲ. ದಯವಿಟ್ಟು ಇದನ್ನು ನಾನು ತುಂಬ ಬೇಸರದಿಂದ ಹೇಳ್ತಾ ಇದ್ದೀನಿ. ನಮ್ಮಲ್ಲೂ ಕೂಡ ಸಾಕಷ್ಟು ಪವಿತ್ರ ಕ್ಷೇತ್ರಗಳಿದ್ದಾವೆ. ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಉಕ್ಕಡಗಾತ್ರಿ ನಾವು ನೋಡ್ತಾ ಇದ್ದೀವಿ. ಅಲ್ಲೂ ಕೂಡ ಅಮಾವಾಸ್ಯೆಗಳಿಗೆ ಹೋಗ್ತೀರಿ, ಹುಣ್ಣಿಮೆಗಳಿಗೆ ಹೋಗ್ತೀರಿ, ಬೇಡದೇ ಇರತಕ್ಕಂಥ ಸ್ನಾನಗಳನ್ನು ಮಾಡಿಸಿ ಆ ಬಟ್ಟೆಗಳನ್ನ ಅಲ್ಲೇ ಬಿಟ್ಟು ಬರ್ತೀರಿ. ಆ ದೇವಸ್ಥಾನದ ಸಮಿತಿಯವರಾದರೂ ಅದನ್ನು ಹೇಗೆ ಎಷ್ಟೊಂದು ಕ್ಲೀನ್ ಮಾಡ್ತಾರೆ ಒಮ್ಮೆ ಯೋಚನೆ ಮಾಡಿ. ಇಲ್ಲೇ ಪಕ್ಕದಲ್ಲೇ ಹರಿಹರ ತುಂಗಭದ್ರಾ ನದಿ ಏನು ಹರಿತಾ ಇದೆ, ಅಲ್ಲೂ ಕೂಡ ಹಾಗೆ ಬೇಡದಿರೋ ವಸ್ತುಗಳನ್ನು ತೊಗೊಂಬರ್ತೀರಿ, ನದಿಗೆ ಹಾಕ್ಬಿಡ್ತೀರಿ, ಅಲ್ಲೇ ಸ್ನಾನ ಮಾಡ್ತೀರಿ, ಅಲ್ಲೇ ಬಟ್ಟೆಗಳನ್ನ ಬಿಟ್ಟು ಬರ್ತೀರಿ. ದಯವಿಟ್ಟು ಇಂಥ ಒಂದು ತಪ್ಪನ್ನು ತಿದ್ದುಕೊಳ್ಳಿ. ಸಾಮಾಜಿಕ ಕಳಕಳಿಯಿಂದ ನಾವೆಲ್ಲರೂ ಬದುಕೋಗಾಗಬೇಕು. ಯಾಕಂದರೆ ಈ ಒಂದು ನದಿಯನ್ನು ನಂಬಿಕೊಂಡು ಲಕ್ಷಾಂತರ ಜನ ಜೀವನ ಮಾಡ್ತಾರೆ. ಆ ನದಿಯಲ್ಲಿರ್ತಕ್ಕಂಥ ಜಲಚರಗಳು ಜೀವನ ಮಾಡ್ತವೆ. ಆ ನದಿಯನ್ನು ಹರ್ಕೊಂಡು ಹೋಗುವಾಗ ಎಷ್ಟೋ ಪ್ರಾಣಿ ಪಕ್ಷಿಗಳು ನೀರನ್ನು ಕುಡಿತವೆ. ಅದೇ ನೀರು ನಿಮ್ಮ ಮನೆಗಳಿಗೂ ಕೂಡ ಬರುತ್ತೆ. ಸೊ ಆ ನೀರನ್ನು ಕಲುಷಿತಗೊಳಿಸಿ ಆ ನೀರಿನಲ್ಲಿ ನಾವು ಬಟ್ಟೆನೋ ಇನ್ನೊಂದು ಕಸಗಳನ್ನು ಹಾಕಿದಾಗ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೂ ಅದು ತೊಂದರೆ, ಮುಂದೆ ಅದೇ ನೀರು ನಮ್ಮ ಮನೆಗೆ ಬಂದಾಗ ನಮಗೂ ಕೂಡ ತೊಂದರೆ ಆಗುತ್ತೆ. ದಯವಿಟ್ಟು ಇವೆಲ್ಲ ಜವಾಬ್ದಾರಿಗಳನ್ನು ನೀವು ಅರ್ತು ಒಂದು ಮಾನವೀಯತೆಯಿಂದ ಬದುಕಿ ಮಾನವೀಯತೆಯಿಂದ ನಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನ ನಾನು ತಿಳಿಸ್ಲಿಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಬ್ಯೂಟಿಫುಲ್ ಸಾಂಗನ್ನು ನೋಡ್ಕೊಂಬರೋಣ. ಅದಾದ ನಂತರ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸ್ತೀನಿ. ಹಾಗೆಯೇ ಇವತ್ತು ವಿಶೇಷವಾಗಿ ಒಂದು ಹೆಲ್ತ್ ಟಿಪ್ಪಲ್ಲಿ ತಲೆನೋವಿಗೆ ಮತ್ತು ಬ್ಯಾಕ್ ಪೇನಿಗೆ ನಾವು ಯಾವ ಮುದ್ರೆಯನ್ನು ಮಾಡ್ಬೋದು ಮತ್ತು ಮನೆಯಲ್ಲಿ ನಾವು ಸುಲಭವಾಗಿ ಮಾಡ್ಕೊಳ್ತಕ್ಕಂಥ ರೆಮಿಡಿ ಏನು ಅಂತಕ್ಕಂಥದ್ದನ್ನು ನೋಡೋಣ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇವತ್ತು
ಕ್ಯಾಮ್ರಾ ಡೇ ಆಗಿರೋದ್ರಿಂದ ನಮ್ಮ ಜೊತೆ ಮಾತಾಡಲಿಕ್ಕೆ ತಾಲೂಕು ಫೋಟೋಗ್ರಾಫರ್ ಹಾಗೂ ವಿಡಿಯೋಗ್ರಾಫರ್ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಮನು ಅವರು ನಮ್ಮ ಜೊತೆ ಇದ್ದಾರೆ. ಸೊ ಮನು ಅವ್ರ ಜೊತೆ ಮಾತಾಡೋಣ. ನಮಸ್ತೆ ಮನು ಸರ್. ನಮಸ್ಕಾರ ಸರ್, ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರಗಳು. ನಮಸ್ಕಾರ ಮನು ಸರ್. ಮೊಟ್ಟ ಮೊದಲನೇದಾಗಿ ವಿಶ್ವ ಕ್ಯಾಮ್ರಾ ದಿನ ಇವತ್ತು. ಹಲೋ ಮನು ಸರ್, ಇವತ್ತು ವಿಶ್ವ ಕ್ಯಾಮ್ರಾ ದಿನ ಇದೆ. ಕ್ಯಾಮ್ರಾ ನಂಬ್ಕೊಂಡು ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ ಅಲ್ವಾ? ಖಂಡಿತ ಸರ್, ಖಂಡಿತ. ಇಷ್ಟಪಡ್ತೀವಿ. ಇವತ್ತಿನವರೆಗೂ ನಮ್ಮ ರಾಜ್ಯದಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನ ಛಾಯಾಗ್ರಾಹಕರು ವೃತ್ತಿ ಬಾಂಧವರು ಈ ಫೋಟೋಗ್ರಫಿನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸೂಪರ್ ಸರ್. ದಾವಣಗೆರೆ ನಗರದಲ್ಲಿ ಕಡಿಮೆ 1500ಕ್ಕೂ ಹೆಚ್ಚು ಜನ ನಗರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅವ್ರ ಕುಟುಂಬದವರು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಓಕೆ. ಇವತ್ತಿನವರೆಗೂ ನಮ್ಮ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಯಾವುದೇ ಒಂದು ಮೂಲಭೂತ ಸೌಕರ್ಯ ನಮ್ಮ ಛಾಯಾಗ್ರಾಹಕರಿಗೆ ಇವತ್ತಿನವರೆಗೂ ಇಲ್ಲ. ಓಕೆ ಓಕೆ. ನಾವು ಸುಮಾರು ಸರಿ ಛಾಯಾಗ್ರಾಹಕರಿಗೆ ಅಕಾಡೆಮಿ ಸ್ಥಾಪನೆ ಆಗ್ಲಿ ಅಂತೇಳಿ ಬಹಳ ಸರಿ ಮನವಿ ಕೊಟ್ಟಿದ್ವಿ. ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳಿಗೂ, ರಾಜ್ಯ ಸಚಿವರಿಗೂ, ಶಾಸಕರಿಗೂ ಮನವಿ ಕೊಟ್ಟಿದ್ದೀವಿ. ಓಕೆ. ಇವತ್ತಿನವರೆಗೂ ನಮ್ಮ ಛಾಯಾಗ್ರಾಹಕರನ್ನ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ಕಡೆಗಣಿಸ್ತಾ ಇದೆ. ಓಕೆ ಓಕೆ ಓಕೆ. GST ಮತ್ತು ಬಿಲ್ ತಗೊಂಬಂದು ಅಷ್ಟು ಸಿನ್ಸಿಯರ್ ಆಗಿ ನಾವು GST ನ ಪೇಡ್ ಮಾಡ್ತಾ ಇದೀವಿ. ಯಾವುದೇ ಒಂದು ಕ್ಯಾಮ್ರಾ ಸಲಕರಣೆಗಳು ತಗೋಬೇಕಂತಂದ್ರೆ ಪ್ರತಿ ಒಂದಕ್ಕೂ ನಾವು ಬಿಲ್ ಕಟ್ಟೆ ತಗೊಂಡ್ಬರ್ತಾ ಇದೀವಿ. ನಿಜ ನಿಜ. ಇವತ್ತವರೆಗೂ ನಮ್ಗೆ ಯಾವುದೇ ಸರ್ಕಾರಗಳು ನಮಗೆ ಪ್ರೋತ್ಸಾಹ ಮಾಡ್ತಾ ಇಲ್ಲ. ನಾವು ನಿಮ್ಮ ಸುದ್ದಿವಾಹಿನಿ ಮುಖಾಂತರ ನಾನು ಮನವಿ ಮಾಡ್ಕೊಂತ ಇದೀವಿ. ಇದು ನಂಬ್ಕೊಂಡು ಲಕ್ಷಾಂತರ ಜನ ಛಾಯಾಗ್ರಾಹಕರಿದ್ದಾರೆ, ಕುಟುಂಬದವರು ಇದ್ದಾರೆ, ಅವ್ರಿಗೂ ಹೆಂಡತಿ ಮಕ್ಕಳು ಇರ್ತಾರೆ. ವರ್ಷದಲ್ಲಿ 6 ತಿಂಗಳು ಮಾತ್ರ ನಾವು ದುಡಿತೀವಿ, ಇನ್ನು 6 ತಿಂಗಳು ಖಾಲಿ ಕೂತಿರ್ತೀವಿ. ಹೌದು, ಮಳೆಗಾಲ ಅಂದ್ರೆ ಮತ್ತೆ ಅನ್ಸೀಸನ್ ಅಂದ್ರೆ ಯಾರಿಗೂ ಕಾರ್ಯಕ್ರಮಗಳೇ ಇರಲ್ಲ. ಸೊ ಹಾಗಾಗಿ ಅವ್ರು ಫ್ರೀ ಇರ್ಬೇಕಾಗತ್ತೆ. ಸರ್, ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಹೈ ಎಂಡ್ ಮೊಬೈಲ್ಸೇ ಬರ್ತಾ ಇದಾವೆ. ಎಷ್ಟೋ ಜನ ಕಾರ್ಯಕ್ರಮಗಳನ್ನ ತಮ್ಮ ಮೊಬೈಲ್ಗಳಲ್ಲೇ ಶೂಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಇದು ನಿಮ್ಮ ವೃತ್ತಿಗೆ ಎಷ್ಟು ಮಟ್ಟಿಗೆ ಹೊಡ್ತಾ ಬಿದ್ದಿದೆ ಸರ್? ಖಂಡಿತವಾಗ್ಲೂ ಸರ್, ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಕಳೆದ 10 ವರ್ಷಗಳಿಂದ ಆಂಡ್ರಾಯ್ಡ್ ಮೊಬೈಲ್ಗಳು ಲಗ್ಗೆ ಇಡ್ತಾ ಇದಾವೆ. ಹೌದು. ದಿನ ಒಳ್ಳೊಳ್ಳೆ ಮೊಬೈಲ್ಗಳು, ಒಳ್ಳೊಳ್ಳೆ ಪಿಕ್ಸೆಲ್ಸ್ ಮೊಬೈಲ್ಗಳು ಬರ್ತಾ ಇದಾವೆ. ಈಗ ಇತ್ತೀಚೆಗೆ ಬಿಡುಗಡೆ ಅಂತ 200 ಮೆಗಾ ಪಿಕ್ಸೆಲ್ಸ್ ಫೋಟೋ ಕ್ಯಾಮ್ರಾಗಳು ಬಂದಿರೋದ್ರಿಂದ ಲಕ್ಷಾಂತರ ಛಾಯಾಗ್ರಾಹಕರಿಗೆ ಹೊಡ್ತಾ ಬಂದಿದೆ. ಮೊದ್ಲೆಲ್ಲ ಬರ್ತ್ಡೇ ಫೋಟೋ, ಮಿಷನ್ ಫಂಕ್ಷನ್, ಎಂಗೇಜ್ಮೆಂಟ್, ನಾಮಕರಣ ಎಲ್ಲವಕ್ಕೂ ಕರಿತಾ ಇದ್ರು. ಹೌದು ಸರ್, ಹೌದು. ನಮ್ಗೆ ಯಾವಕ್ಕೂ ಕರಿತಾ ಇಲ್ಲ, ನಮ್ಗೆಲ್ಲ ಮದುವೆಗಷ್ಟೇ ಕರಿತಾ ಇದ್ರು. ಇದೆಲ್ಲ ಅವರೇ ತಕೊಂಡ್ಬಿಡ್ತಾರೆ. ನಿಜ ನಿಜ ಸರ್. ಇದನ್ನ ನಂಬಿಕೊಂಡು ಒಬ್ಬೊಬ್ಬ ಫೋಟೋಗ್ರಾಫರ್ ಕಡಿಮೆ ಅಂದ್ರೆ 7 ಲಕ್ಷ 10 ಲಕ್ಷ ತನಕ ಕ್ಯಾಮ್ರಾ ಇನ್ವೆಸ್ಟ್ ಮಾಡಿರ್ತಾರೆ. ಹೌದು ಸರ್, ಹೌದು. 6 ತಿಂಗಳಿಗೆ ಹೊಸ ಫೋಟೋ ಕ್ಯಾಮ್ರಾ ಬಂದ್ಮೇಲೆ 6 ತಿಂಗಳು ಕ್ಯಾಮ್ರಾ ಚೇಂಜ್ ಆದ್ಮೇಲೆ ನಾವು ಆ ಕ್ಯಾಮ್ರಾ ಲಾಭನೇ ಮಾಡಲ್ಲ, ದುಡಿಮೆ ಇಲ್ಲ, ಬಂಡವಾಳ ಹಾಕ್ತಿರಲ್ಲ. ಅಷ್ಟೊತ್ತಿಗೆ ಹೊಸ ಕ್ಯಾಮ್ರಾ ಬಿಟ್ಟಾಗ ನಮ್ಮಂತ ತುಂಬಾ ಛಾಯಾಗ್ರಾಹಕರಿಗೆ ಹೊಡ್ತಾ ಬೀಳುತ್ತೆ ಹೇಳ್ಬೇಕಂತಂದ್ರೆ. ಸರ್, ಈ ಮಧ್ಯೆ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು. ನಿಮಗೆ ಈಗ ರಾಜ್ಯ ಸರ್ಕಾರದಿಂದ ಆಗ್ಲಿ ಅಥವಾ ಕೇಂದ್ರ ಸರ್ಕಾರದಿಂದ ಆಗ್ಲಿ ಯಾವುದೇ ರೀತಿ ಒಂದು ಸೌಲಭ್ಯಗಳು ಸಿಗೋದೇ ಇಲ್ವಾ ಸರ್? ಸಿಗೋದಿಲ್ಲ ಸರ್. ನಾವು ತುಂಬಾ ಮನವಿ ಕೊಟ್ಟಿದೀವಿ. ಕಳೆದ ಬರೀ ಲಾಕ್ಡೌನ್ ಅಲ್ಲೂ ಎಲ್ಲಾ ಕಾರ್ಮಿಕರಿಗೂ, ಬೇರೆ ಬೇರೆ ಕೆಲಸ ಮಾಡ್ತಂತ ಕಾರ್ಯಕ್ರಮಗಳಿಗೆ ಅನುದಾನ ಬಂತು. ಹೌದು, ಈ ಕಟ್ಟಡ ಕಾರ್ಮಿಕರಿಗೆಲ್ಲ ಅನುದಾನ ಬಂತು, ಡ್ರೈವರ್ಸ್ಗಳಿಗೆ ಅನುದಾನ ಬಂತು. ನಮ್ ಛಾಯಾಗ್ರಾಹಕರಿಗೆ ಯಾರು ನೋಡ್ಲೇ ಇಲ್ಲ. ಇವತ್ತು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಇಡೀ ಪ್ರಪಂಚದಲ್ಲಿ ಏನೇ ಒಂದು ಸುದ್ದಿ ಮಾಡಿದ್ರು ಒಬ್ಬ ಫೋಟೋಗ್ರಾಫರ್ ಮುಂದೆ ನಿಂತಿರ್ತಾನೆ, ವಿಡಿಯೋಗ್ರಾಫರ್ ಮುಂದೆ ನಿಂತಿರ್ತಾರೆ. ಬೇಕೇ ಬೇಕು ಸರ್, ಬೇಕು. ಅವ್ರು ಇಲ್ಲಾಂದ್ರೆ ಕಾರ್ಯಕ್ರಮನೇ ಆಗೋದಿಲ್ವಲ್ಲ. ಏನೇ ಕಾರ್ಯಕ್ರಮ ಆದ್ರೂ ಫೋಟೋಗ್ರಾಫರ್ ಬೇಕೇ ಬೇಕು. ಅದರ ಜೊತೆಯಲ್ಲಿ ಈಗ ಹೆಂಗಿದೆ ಅಂತ ರಾಜಕೀಯ ವ್ಯಕ್ತಿಗಳು ನಮ್ಮನ್ನ ಬಳಸ್ಕೊಂತಾರೆ. ನಿಜ. ನಾವು ಇಡೀ ಪ್ರಪಂಚಕ್ಕೆ ಒಬ್ಬರಿಗೆ ಒಂದು ಶಕ್ತಿ ಕೊಟ್ಟಿದ್ರೆ ಫೋಟೋಗ್ರಾಫರ್ಗೆ ಅಂದ್ರೆ ಅದು ಸ್ಮೈಲ್ ಅಂತ ಹೇಳುವಂತ ಒಂದು ಶಕ್ತಿ ಅದು ಫೋಟೋಗ್ರಾಫರ್ಗೆ ಮಾತ್ರ ಕೊಟ್ಟಿರೋದು. ನಿಜ ನಿಜ ನಿಜ. ಅದ್ಭುತವಾಗಿರ್ತಕ್ಕಂಥ ಮಾತಾಡಲ್ಲ, 2 ಮಾತಿಲ್ಲ. ಅಂತ ಫೋಟೋಗ್ರಾಫರಿಗೆ ಇವತ್ತು ಜೀವನ ಕತ್ಲಾಗ್ಬಿಟ್ಟಿದೆ. ಹೌದು ಸರ್. ಕಳೆದ ಈ ಲಾಕ್ಡೌನ್ ಆದಾಗಿಂದ ನಾವು ಇವತ್ತರೂ ನಾವು ಟೇಕಪ್ ಆಗ್ತಾ ಇಲ್ಲ. ಅದರಲ್ಲೂ ದಾವಣಗೆರೆ ನಗರದಲ್ಲಿ ಕಾಂಪಿಟೇಷನ್ ಇರೋದ್ರಿಂದ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇದೆ. ಈ ಮದುವೆ ಸೀಸನ್ ಮೇ ತಿಂಗಳಿಗೆ ಮುಗಿದ್ಬಿಡ್ತು. ಇಲ್ಲಿಂದ 6 ತಿಂಗಳು ಅಕ್ಟೋಬರ್, ನವೆಂಬರ್ ತನಕ ಏನು ಕೆಲಸ ಇರಲ್ಲ. ಹೌದು ಸರ್, ಹೌದು. ಇನ್ಮೇಲಾದ್ರೂ ನಿಮ್ಮ ವಾಹಿನಿ ಮುಖಾಂತರ ನಾನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ. ಛಾಯಾಗ್ರಾಹಕರಿಗೆ ಒಂದು ಪಿಂಚಣಿ ಅಂತ ವ್ಯವಸ್ಥೆ ಮಾಡ್ಲಿ. ಆಕ್ಸಿಡೆಂಟ್ ಆದಾಗ ಸುಮಾರು ಜನ, ಈ ವರ್ಷ ಸುಮಾರು ಜನ ಫೋಟೋಗ್ರಾಫರ್ ಆಕ್ಸಿಡೆಂಟ್ ಆಗಿ ತೀರ್ಕೊಂಡು ಹೋಗ್ಬಿಟ್ರು. ಸುಮಾರು ಜನ ದಾವಣಗೆರೆ ನಗರದಲ್ಲೂ ಫೋಟೋ ಶೂಟಿಂಗ್, ಪ್ರೀ ವೆಡ್ಡಿಂಗ್ ಹೋದಾಗ ತೀರ್ಕೊಂಡು ಹೋದ್ರು. ಅವ್ರಿಗೂ ಯಾವುದೇ ಅನುದಾನ ಬರ್ಲಿಲ್ಲ. ಹೌದು ಸರ್. ಇನ್ಮೇಲಾದ್ರೂ ಈ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ
ಕಡಿಮೆ ಅಂದ್ರೆ ನಮ್ಮ ರಾಜ್ಯದಲ್ಲಿ 1.5-2 ಲಕ್ಷ ಜನ ಇದ್ದಾರೆ ಅಂತಂದ್ರೆ 30 ರಾಜ್ಯಗಳಿಗೆ ಹೋಲಿಸಿದ್ರೆ ಒಂದು 50 ಲಕ್ಷ ಜನ ನಮ್ದು ವೃತ್ತಿ ಬಾಂಧವರಿದ್ದೀವಿ ನಮ್ಮ ಅನಿಸಿಕೆ ಅಂದಾಜು ಪ್ರಕಾರ. ಕೂಡಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಮಗೆ ಸೂಕ್ತವಾದ ಒಂದು ಪರಿಹಾರ ಘೋಷಣೆ ಮಾಡಬೇಕು. ಅದರ ಜೊತೆಲಿ ದಾವಣಗೆರೆ ನಗರದಲ್ಲಿ ವಿಶೇಷವಾಗಿ ಛಾಯಾಗ್ರಾಹಕರ ಕಾಲೋನಿ ನಿರ್ಮಾಣ ಮಾಡಿ ನಮ್ಮ ಛಾಯಾಗ್ರಾಹಕರು ಸ್ವಲ್ಪ ಕೆಲವೊಬ್ರು ಅದರಲ್ಲೂ ಬಡವರಿದ್ದಾರೆ, ಅವರಿಗೆ ಒಂದು ಮನೆ ಕೊಡುವಂತ ಕೆಲಸ ಆಗ್ಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ನಾನು ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನಿತ ಎಸ್ ಮಲ್ಲಿಕಾರ್ಜುನ್ ಅವರಿಗೂ, ದಾವಣಗೆರೆ ನೂತನ ಲೋಕಸಭಾ ಸದಸ್ಯರಾದ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರಿಗೂ, ದಕ್ಷಿಣ ಶಾಸಕರ ಶ್ಯಾಮು ಶಿವಶಂಕರ್ ಒಬ್ಬರಿಗೂ ಒಂದು ಮನವಿ ಮಾಡ್ಕೊಂತೀನಿ, ಒಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಚಾನಲ್ ಮುಖಾಂತರ ಒಂದು ಅವಕಾಶ ಮಾಡ್ಕೊಡಿ. ನಮ್ಮನ್ನು ಕಡೆಗಣಿಸ್ಬೇಡಿ. ಫೋಟೋಗ್ರಾಫರ್ ಅಂತಂದ್ರೆ ಒಳ್ಳೆ ಬಟ್ಟೆ ಹಾಕೊಂಡಿರ್ತೀವಿ, ಆದ್ರೆ ಒಳಗಡೆ ಮಾತ್ರ ಎಷ್ಟು ನೋವು ಇರುತ್ತೆ ಅಂತ ನಿಮಗೆ ಮಾತ್ರ ಗೊತ್ತು. ನಿಜ ಸರ್, ನಿಜ. ಎಸ್ ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಖಂಡಿತ ನಾವು ಕೂಡ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯನ್ನು ನಾವು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ಏಕೆಂದರೆ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಾವು ಎಷ್ಟು ಖರ್ಚು ಮಾಡಿದ್ರೂ ಅದು ಉಳಿಯೋದಿಲ್ಲ, ಅಥವಾ ಅದನ್ನೆಲ್ಲ ಜನ ಮರ್ತು ಬಿಡ್ತಾರೆ. ಆದರೆ ನೀವು ತಕ್ಕೊಡ್ತಕ್ಕಂಥ ಒಂದು ಗ್ರೂಪ್ ಫೋಟೋ ಆಗಿರ್ಬೋದು, ಅದೊಂದು ಫೋಟೋ ಏನಿರುತ್ತೆ ಮನೆ ಗೋಡೆ ಮೇಲೆ ಇರುತ್ತಲ್ವಾ, ಸೊ ಈ ಕಾರ್ಯಕ್ರಮದಲ್ವಾ ಅಂತೇಳಿ ಎಲ್ಲರೂ ಬಂದವರು ಹೋದ್ರೆ ನೆನೆಸ್ತಾರೆ ಅದನ್ನ. ಸೊ ಹಾಗಾಗಿ ಅದರ ಜೊತೆಗೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ. ಎಸ್ ಸರ್, ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ನಮ್ಮನ್ನು ಸ್ವಲ್ಪ ಕಡೆಗಣಿಸಿ ಈ ಸರಿ ರಾಜ್ಯೋತ್ಸವ ಈ ಸರಿ ಮಾತ್ರ ನಮಗೆ ಕೊಟ್ಟಿದ್ದಾರೆ. ಮೊದ್ಲೆಲ್ಲ ರಾಜ್ಯೋತ್ಸವಕ್ಕೆ ನಮ್ಮ ನಾಯಕನೇ ಮಾಡ್ತಾ ಇದ್ದಿಲ್ಲ. ನಮ್ಮಲ್ಲೂ ಒಳ್ಳೊಳ್ಳೆ ಇಂಟರ್ನ್ಯಾಷನಲ್ ಫೋಟೋಗ್ರಾಫರ್ ಇದ್ದಾರೆ. ದಾವಣಗೆರೆಯಲ್ಲೂ ಒಳ್ಳೊಳ್ಳೆ ವನ್ಯಜೀವಿ ಫೋಟೋಗ್ರಾಫರ್ಗಳು ಇದ್ದಾರೆ. ಸೊ 30 ವರ್ಷ 40 ವರ್ಷಕ್ಕೆ ಫೋಟೋಗ್ರಫಿ ಮಾಡಿದಂತ ಹಿರಿಯ ಛಾಯಾಗ್ರಾಹಕರಿದ್ದಾರೆ. ಅವರಿಗಾದ್ರೂ ಮುಂದಿನ ದಿನಗಳಲ್ಲಿ ಗುರುತು ಹಿಡಿದು ಅವರಿಗೊಂದು ಅವಾರ್ಡ್ ಕೊಡುವಂತ ಕಾರ್ಯಕ್ರಮಗಳು, ಪ್ರಶಸ್ತಿ ಕೊಡೋ ಕಾರ್ಯಕ್ರಮಗಳು ಸರ್ಕಾರ ಮಾಡ್ಲಿ ಅಂತ ನಾನು ವಾಹಿನಿ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಖಂಡಿತ ನಿಮ್ಮ ಈ ಬೇಡಿಕೆಗಂತೂ ನಮ್ಮ ಸಪೋರ್ಟ್ ಇದ್ದೇ ಇದೆ. ಸೊ ಅದನ್ನ ನಾವು ಕೂಡ ಮೇಲೆ ತಗೊಂಡು ಹೋಗಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಖಂಡಿತ ಸರ್. ಮನು ಅಂತ ಅಧ್ಯಕ್ಷರು, ದಾವಣಗೆರೆ ತಾಲೂಕು ಫೋಟೋ ಮತ್ತು ದಾವಣಗೆರೆ. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಮನು ಸರ್. ಥ್ಯಾಂಕ್ಸ್ ಅ ಲಾಟ್. ಎಸ್ ವೀಕ್ಷಕರೇ, ಇದಾಗಿತ್ತು ಇಷ್ಟು ತನಕ ಮಾತಾಡಿದ್ದು ಮನು ಅವರು ತುಂಬ ಮನದಾಳದ ಮಾತುಗಳನ್ನ ಹೇಳಿದ್ರು. ಸೊ ಅವ್ರಿಗೂ ಕೂಡ ಛಾಯಾಗ್ರಾಹಕರಿಗೆ ಒಂದು ವ್ಯವಸ್ಥೆ ಸಿಗಬೇಕು, ಅವ್ರನ್ನ ಸಮಾಜ ಗುರುತಿಸೋಗಬೇಕು, ಅವ್ರಿಗೂ ಕೂಡ ಒಂದಷ್ಟು ಪ್ರಶಸ್ತಿಗಳು ಬರಬೇಕು ಅಂಥೇಳಿ ನಿಜಕ್ಕೂ ಅದು ಅದ್ಭುತವಾಗಿರ್ತಕ್ಕಂಥ ಮಾತು, ಬರಬೇಕು ಕೂಡ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ನಾನು ಹೇಳಿದ್ದೆ, ಇವತ್ತೊಂದು ಸ್ಪೆಷಲ್ ಆಗಿರ್ತಕ್ಕಂಥ ಹೆಲ್ತ್ ಟಿಪ್ಪನ್ನು ಹೇಳ್ತೀನಿ. ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಯೂಶಲಿ ಎಲ್ರಿಗೂ ಕಾಡ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ಬ್ಯಾಕ್ ಪೈನ್. ಏಕೆಂದರೆ ಅವರು ಕುತ್ಕೊಳ್ತಕ್ಕಂಥ ರೀತಿ ಸರಿ ಇಲ್ಲದೆ ಇದ್ದರೂ ಕೂಡ ಬ್ಯಾಕ್ ಪೈನ್ ಬರುತ್ತೆ, ನಿಂತ್ಕೊಳ್ತಕ್ಕಂಥ ರೀತಿ ಸರಿ ಇಲ್ಲ ಅಂದರೂ ಕೂಡ ಬ್ಯಾಕ್ ಪೈನ್ ಬರುತ್ತೆ. ಅದ್ರ ಜೊತೆಗೆ ನಾವು ಹೆಚ್ಚೊತ್ತು ಮೊಬೈಲ್ನ ನೋಡುತ್ತಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಾಗಲೂ ಕೂಡ ಬ್ಯಾಕ್ ಪೈನ್ ಬರುತ್ತೆ. ಸುಲಭವಾಗಿ ನನ್ನ ಕೈಯಲ್ಲಿ ಯಾವ ಆಸನನೂ ಮಾಡೋಕ್ಕಾಗೋದಿಲ್ಲ, ನನ್ನ ಟೈಮೇ ಇಲ್ಲ, ಆದರೂ ನನಗೆ ಬ್ಯಾಕ್ ಪೈನ್ ಹೋಗಬೇಕು ಅಂದಾಗ ನಾನು ಏನು ಮಾಡಬೇಕು ಅಂತ ಕೇಳಿದ್ರೆ ಸಿಂಪಲ್ಲಾಗಿ ಒಂದು ಮುದ್ರೆ ಮಾಡ್ಬೋದು. ಆ ಮುದ್ರೆ ಏನು ಅಂತ ನಾನು ತೋರಿಸ್ತೀನಿ ನೋಡಿ. ಈ ಬೆಟ್ಟು ಮತ್ತು ಈ ಬೆಟ್ಟು ಸುಲಭವಾಗಿ ಹೀಗೆ ನನ್ನ ಕಿರುಬೆರಳು ಮತ್ತು ನನ್ನ ಉಂಗುರದ ಬೆರಳು, ಈ 2 ಬೆರಳುಗಳನ್ನು ಕೂಡಿಸಿ ಈ ರೀತಿ ಮಾಡೋದ್ರಿಂದನೂ ಕೂಡ ನಮಗೆ ಎಂಥದೇ ಬ್ಯಾಕ್ ಪೈನ್ ಇದ್ದರೂ ಹೊರಟೋಗುತ್ತೆ. ನೀವು ಇದನ್ನು ಪ್ರಯತ್ನ ಮಾಡಿ. ಲೆಫ್ಟ್ ಹ್ಯಾಂಡಲ್ಲಿ ಚಿನ್ಮುದ್ರೆ ಇಟ್ಕೊಳ್ಳಿ ಈ ರೀತಿ, ರೈಟ್ ಹ್ಯಾಂಡಲ್ಲಿ ಈ ರೀತಿ ಕಿರುಬೆರಳು, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ಕಿರುಬೆರಳನ್ನು ಮಾಡಿಸ್ತಾ ಇದ್ರಿ, ಅದ್ರ ಜೊತೆಗೆ ಈ ಉಂಗುರದ ಬೆರಳನ್ನು ಮಾಡಿಸ್ತಾ ಇದ್ರಿ, ಹೆಬ್ಬೆಟ್ಟಿಗೆ ಇದನ್ನು ಕೂಡಿಸ್ತಾ ಇದ್ರಿ. ಸುಲಭವಾಗಿ ನೀವು ಈ ರೀತಿಯ ಒಂದು ಮುದ್ರೆಯನ್ನು ಮಾಡೋದ್ರ ಮೂಲಕ ನಮಗೆ ಇರ್ತಕ್ಕಂಥ ಸಿವಿಯರ್ ಬ್ಯಾಕ್ ಪೈನನ್ನು ಕಡಿಮೆ ಮಾಡಬಹುದು. ಅಲ್ಲಿ ಎಲ್ಲ ರೀತಿಯಿಂದ ಬ್ಲಡ್ ಫ್ಲೋ ಆದಾಗ ಏನಾಗುತ್ತೆ, ಬ್ಯಾಕ್ ಪೈನ್ ಅಂತಕ್ಕಂಥದ್ದು ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಕನಿಷ್ಠ ಪಕ್ಷ 10 ನಿಮಿಷಗಳ ಕಾಲ ನೀವು ಈ ಮುದ್ರೆಯನ್ನು ಮಾಡಬೇಕು. ಬೆಳಗ್ಗೆ ಮತ್ತು ಸಂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ಯಾರೆಲ್ಲ ಕಂಪ್ಯೂಟರ್ ಮುಂದೆ ಕೂತ್ಕೊಂಡೇ ಇರ್ತೀರಿ, ಕಂಪ್ಯೂಟರ್ ಆಪ್ರೇಟ್ ಮಾಡ್ತಾ ಇರ್ತೀರಿ, ಮತ್ತು ಟ್ರಾವೆಲಿಂಗಲ್ಲಿ ಹೆವಿ ಡ್ರೈವಿಂಗ್ ಮಾಡಬೇಕಾಗತ್ತೆ, ಅವ್ರಿಗೂ ಕೂಡ ಈ ಒಂದು ಮುದ್ರೆ ತುಂಬ ಉಪಯುಕ್ತವಾಗಿದೆ. ಇದನ್ನು ದಯವಿಟ್ಟು ತಾವೆಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಅನಾವಶ್ಯಕವಾಗಿ ಪೇನ್ ಕಿಲ್ಲರ್ಸ್ಗಳನ್ನ ತೆಗೆದುಕೊಂಡು ನಮ್ಮ ಕಿಡ್ನಿನ ಡ್ಯಾಮೇಜ್ ಮಾಡ್ಕೋಬೇಡಿ. ಸಾಧ್ಯವಾದಷ್ಟು ನ್ಯಾಚುರಲ್ ರೆಮಿಡಿ ಮೂಲಕ ನೀವು ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಮತ್ತು ಯಾರೆಲ್ಲ ಹೆಚ್ಚು ಬ್ಯಾಕ್ ಪೇನಿಂದ ಬೆಳೀತಾ ಇದ್ರೆ ಬಿಸಿ ನೀರನ್ನ ಕುಡಿತಕ್ಕಂಥ ಒಂದು ಅಭ್ಯಾಸವನ್ನು ಇಟ್ಕೊಳ್ಳಿ. ಅದರಿಂದ ಕೂಡ ತಮಗೆ ಬ್ಯಾಕ್ ಪೇನ್ ಸಾಕಷ್ಟು ಪ್ರಮಾಣದಲ್ಲಿ ರಿಲೀವ್ ಆಗುತ್ತೆ ಅಂತ ಕೇಳ್ತಾ, ಎಂದಿನಂತೆ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಎಂದಿನಂತೆ ಸಪೋರ್ಟ್ ಮಾಡ್ತಾ ಇರಿ, ನಮ್ಮ V1 ವಾಹಿನಿಯನ್ನು ನೋಡ್ತಾ ಇರಿ. ನಾಳೆ ಸಂಡೇ ಆಗೋದ್ರಿಂದ ಕಾರ್ಯಕ್ರಮ ಇರೋದಿಲ್ಲ. ಮತ್ತು ಸೋಮವಾರ ಎಂದಿನಂತೆ ಹೊಸ ಕಾರ್ಯಕ್ರಮದ ಜೊತೆಗೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಬರ್ತೀನಿ. ಮತ್ತಷ್ಟು ಹೊಸ ವಿಚಾರಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ನಂಗೆ ಅಪ್ಪಣೆ ಕೊಡಿ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು.